ಅಗೋರಿ ಅಂದ್ರೆ ಯಾರು? ಮೇನ್ ಅಗೋರಿ ಬಗ್ಗೆ ರಹಸ್ಯಗಳು. ಅಗೋರಿ ಅಂದ್ರೆ ಏನು ಅಂದ್ರೆ ಬೇರು ಅಂತ. ಬೇರು ಇಲ್ದಿರ ಎಲ್ಲಾದ್ರೂ ಮರ ನೋಡಿದ್ಯಾ? ಅಗೋರಿಗಳ ಜೊತೆ ಆಗಿರೋ ನಿಮ್ಗೆ ಅನುಭವಗಳು ಅಂತ ಹಂಚ್ಕೊಳ್ಳಿ. ಅಯ್ಯೋ ಸಿಕ್ಕಾಪಟ್ಟೆ. ಭೈರವ ಅಗೋರ ಅಂತೇಳಿ ಆತನ ಬಳಿ 108 ದಿವಸ ಹಠಯೋಗವನ್ನು ಏನಿದು ಅಗೋರಿ ಹೆಣದ ಜೊತೆ ಸಂಭೋಗ ಮಾಡ್ತಾರೆ, ಹೆಣಗಳನ್ನ ತಿಂತಾರೆ, ಯಾಕೆ ತಿಂತಾರೆ, ಏನು ಇದೆಲ್ಲವೂ ಅವ್ರಿಗೆ ಒಂದೊಂದು ಕ್ರಿಯೆಗಳು. ಆತ ಹೇಳದಂತ ಉತ್ತರ ನಿಜವಾಗ್ಲೂ ಶಾಕಿಂಗ್ ಆಗಿತ್ತು. ಅವರು ಕೆಟ್ಟದ್ದು ಅಂತ ಏನ್ ಮನುಷ್ಯ ಕರಿತಾನೋ ಅಂದ್ರೆ ನಾರ್ಮಲ್ ಮನುಷ್ಯ, ಅದನ್ನ ಪರಮಾವಧಿ ಅಂತಾರೆ. ಅಂದ್ರೆ ಡೆಡ್ ಹ್ಯಾಂಡ್ ಹೋಗಿ ರೀಚ್ ಮಾಡ್ಬಿಟ್ಟು ಬರ್ತಾರೆ. ಅವತಾರ್ ಬಾಬಾಜಿ ನೀವೆಲ್ಲ ಕೇಳಿದ್ರು. ಅವ್ರ ವಯಸ್ಸೆಷ್ಟು ಅಂದ್ರೆ ಒಬ್ರು 3 ವರ್ಷ ಅಂತಾರೆ, ಒಬ್ರು 5,000 ವರ್ಷ ಅಂತಾರೆ. ಈಗ ಭೈರವ ಅಗೋರ ನಾನು ಎಷ್ಟು ನಿಂದ ವಯಸ್ಸು ಅಂದ್ರೆ 347 ವರ್ಷ ನನಗೆ ಅಂತ. ಇದು ಹೇಗ್ ನಂಬೋದು? ಫಸ್ಟ್ ಆಫ್ ಆಲ್ ಅವ್ರು ಯಾರು ಮನುಷ್ಯರೇ ಅಲ್ಲ. ಅಗೋರಿಗಳು ಅಂದ್ರೆ ಅಲೌಕಿಕ ಶಕ್ತಿ ಉಳ್ಳಂತವ್ರು, ದೇವತಾ ಮನುಷ್ಯರು ಅಂತ ಕರಿತೀವಿ. ಜಗತ್ತಲ್ಲಿ ಏನಾದ್ರೂ ರಹಸ್ಯ ಅಂತಿದ್ರೆ ಅದು ಕೇವಲ ಅಗೋರಿಗಳು ಮಾತ್ರ. ತಾನೇ ಮಾಡದಂತ ಹೇಸಿಗೆಯನ್ನ ತಾನೇ ತಿಂತಾನೆ ಅಂದ್ರೆ ಅದೊಂದು ಸಾಧನೆಯ ವಿಧ. ಅವಾಗೆಲ್ಲ ರೇಡಿಯೋದಲ್ಲಿ ಗೊತ್ತಾಯ್ತು, ಕಳವಾಗಿದೆ ಮಗು, ಇಷ್ಟು ಎತ್ತರ, ಇಷ್ಟು ಬಣ್ಣ ಇದೆ, ಇಷ್ಟು ಭಾಷೆ ಮಾತಾಡ್ತದೆ, ಇದನ್ನೆಲ್ಲ ಕೇಳಿದಿರಲ್ಲ. ಎಲ್ಲೋದ್ರು ಅವರೆಲ್ಲ? ಯಾರು ಕಳೆದೋಗಿಲ್ಲ. ಈ ಕಳೆದೋಗಿರೋರು, ಈ ಹುಡುಗರು ಓಡೋಗಿರೋರು ಇವರೇ ಅಗೋರಿಗಳು. ನೂರು ಜನ ಕಳೆದೋದ್ರೆ ಒಬ್ಬರೋ ಇಬ್ಬರೋ ಮಾತ್ರ ಸತ್ತಿರೋದು ಸಿಗ್ತದೆ, ನಿಮ್ಗೆ ಪ್ರೂಫ್ ಸಿಗುತ್ತೆ. ಇನ್ನು 98 ಜನ ಸಿಗೋದಿಲ್ಲ. ಇವರೇ ಅಗೋರಿಗಳಾಗಿ ಮುಂದಕ್ಕೆ ಪರಿವರ್ತನೆ. ಅಗೋರಿಗಳು ಮಾಡೋ ಅಂತ ಮಾಟ ಮಂತ್ರ ತುಂಬಾ ಪವರ್ಫುಲ್ ಆಗಿರುತ್ತಂತೆ. ತಂತ್ರದಿಂದ ಎಲ್ಲರಲ್ಲೂ ಉಳಿತಾರೆ, ಕುತಂತ್ರದಿಂದ ಒಬ್ಬ ಉಳಿತಾನೆ, 10 ಜನ ಸಾಯ್ತಾರೆ. ಅವ್ರು ಬಂದಿರೋದೇ ಇಲ್ಲಿ ಜೀವ ಉಳಿಸೋದಕ್ಕೆ, ಬೆಳೆಸೋದಕ್ಕೆ. ಈಗ ಉದಾಹರಣೆಗೆ ನಾನು ನಾನ್ ವೆಜ್ ತಿನ್ನೋದಿಲ್ಲ, ನನಗೆ ನಾನ್ ವೆಜ್ ತಿನ್ನಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಗುರುಗಳು. ಒಂದು ಕುರಿ ತಗೊಂಡು ಬರ್ತೀನಿ, ಸಾಕ್ತೀನಿ, ಅದು ಎಷ್ಟು ವರ್ಷ ಬದುಕುತ್ತೋ ಅದಷ್ಟು ಕದೆ ನ್ಯಾಚುರಲ್ ಆಗಿ ಸತ್ತೋದ್ಮೇಲೆ ಬೇಕಾದ್ರೆ ನಾನು ತಿನ್ಬೋದು. ಅದು ಮಾಂಸಾಹಾರ ಇಲ್ಲ. ಅದೇ ರೀತಿನೇ ಅಗೋರಿಗಳು ಏನ್ ಮಾಡ್ತಾರೆ, ಸತ್ತ ಹೆಣದ ಜೊತೆ ಸಂಭೋಗ ಮಾಡ್ತಾರೆ. ಅದರ ಅರ್ಥ ಏನು? ಬದುಕಿರ್ಬೇಕಾದ್ರೆ ಮಾಡಿದ್ರೆ ಏನ್ ಅರ್ಥ? ಅವ್ರು ಯಾವಾಗ್ಲೂ ನ್ಯಾಯದ ಪರ ಇರ್ತಾರೆ ಹೊರತು ಅನ್ಯಾಯ ಕುತಂತ್ರಗಳನ್ನ ಯಾವುದೇ ಅಗೋರಿ ಮಾಡೋದಿಲ್ಲ. ಅವನು ಮಾಡದ ಅಂದ್ರೆ ಅವನನ್ನ ಅಗೋರಿ ಅಂತ ಹೇಳೋದೇ ಇಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಿನ್ಸ್ ಸ್ಟುಡಿಯೋಸ್ಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಮತ್ತು ರಹಸ್ಯಗಳನ್ನು ತಿಳ್ಕೊಳ್ಳುವಂಥ ವಿಷಯಗಳನ್ನು ಇವತ್ತು ಹಂಚ್ಕೊತಾ ಇದ್ದೀವಿ. ಅದರಲ್ಲಿ ಮೇಯ್ನು ಅಗೋರಿಗಳು. ಈ ಅಗೋರಿ ರಹಸ್ಯಗಳು ಹೇಗಿರುತ್ತೆ, ಅಗೋರಿಗಳ ಜೀವನ ಶೈಲಿ ಹೇಗಿರುತ್ತೆ, ಅವ್ರ ಬಗ್ಗೆ ತಿಳಿಸ್ಕೊಳಕ್ಕೆ ಬಂದಿದ್ದಾರೆ ಚೇತನ ಚಿಂತ ಗುರುಜಿಯವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ನಿತೀಶ್. ನಮಸ್ತೆ. ಸೊ ಮೊದಲಿಗೆ ಗುರುಸ್ಮರಣೆಯೊಂದಿಗೆ ಶುರು ಮಾಡ್ತೀನಿ. ಸರ್ವಂ ಧರ್ಮರತ್ನಾಕರ ಜಗನ್ನಾಥ ಭೈರವ ಅಗೋರ ಗುರುಪಾದಾರ್ಪಣಮಸ್ತು. ಬಹಳ ಸಂತೋಷ ಆಯ್ತು. ನಮಗೂ ತುಂಬಾ ಸಂತೋಷ ಆಯ್ತು ಗುರುಜಿ. ಎಸ್, ಅಂದ್ರೆ ಇವತ್ತಿನ ವಿಷಯದಲ್ಲಿ ಏನಂತ ತಿಳ್ಕೊಬೇಕು ಅಂತ ಇದ್ದೀವಿ ಅಂದ್ರೆ ಸ್ವಲ್ಪ ರಹಸ್ಯಗಳು. ಏನ್ ರಹಸ್ಯಗಳು ಅಂತ ಅಂದ್ರೆ ನಿಮ್ಗೂ ಅಂತ ಸ್ವಲ್ಪ ಕೇಳಕ್ಕೆ ಒಂದಿದಿರ್ಬೋದು. ನಾವು ಒಂದು ಡಿಫ್ರೆಂಟ್ ಕ್ವಶನ್ ಅಲ್ಲಿ ಬಂದಿದ್ದೀವಿ, ಇದನ್ನ ಹೇಳಬೇಕು ಅಂದ್ಬಿಟ್ಟು ಅಂತ. ಮುಕ್ತವಾಗಿ ಮಾತಾಡಿ. ಮುಕ್ತವಾಗಿ. ಜೀವನ ಶೈಲಿ, ಮನುಷ್ಯನ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದೊಂದು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಂತಿದ್ದೀನಿ. ಖಂಡಿತವಾಗಿ. ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಧನ್ಯವಾದ. ಆಧ್ಯಾತ್ಮಿಕ ಅನ್ನೋದು ನಿಮ್ಗೆ ಹೇಗೆ ಇದು ಬಂತು ಅಂತ? ಇಲ್ಲಿ ಮೂಲವಾಗಿ ಆಧ್ಯಾತ್ಮ ಅಂತಂದ್ರೆ ಆತ್ಮದ ಅಧ್ಯಯನ ಅಂತ ಅದರದ ಅರ್ಥ. ಬಟ್ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರೋದು ಆಧ್ಯಾತ್ಮ ಅಂದ್ರೆ ಏನು ಅಂದ್ರೆ ನಿಸರ್ಗವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮ. ಅಂದ್ರೆ ನಾನು ನಿಸರ್ಗನೇ, ನನ್ನಲ್ಲೂ ಪ್ರಕೃತಿ ಇದೆ. ಹಂಗಾಗಿರೋದ್ರಿಂದ ಆಧ್ಯಾತ್ಮ ಅಂದ್ರೆ ಪ್ರಕೃತಿನ ಅರ್ಥ ಮಾಡ್ಕೊಳ್ಳೋದು, ಅದರ ಚಲನವಲನಗಳು, ಆಗುಹೋಗುಗಳು, ಏಳು ಬೀಳುಗಳು, ಯಾವ್ಯಾವ ಸಮಯದಲ್ಲಿ ಹೇಗೆ ವರ್ತಿಸುತ್ತೆ ನಿಸರ್ಗ, ಅಲ್ಲಿ ಹೇಗೆ ವರ್ತಿಸುತ್ತೋ ನಾನು ಅದೇ ರೀತಿ ವರ್ತಿಸೋದು. ಆದ್ರಿಂದ ನಿಸರ್ಗವನ್ನ ಅಧ್ಯಯನ ಮಾಡಿ ನಿಸರ್ಗದ ಜೊತೆ ಹೆಜ್ಜೆ ಹಾಕಿದ್ರೆ ನಿಸರ್ಗನೇ ನಿನ್ನನ್ನು ಬೆಳೆಸುತ್ತೆ, ನಿಸರ್ಗನೇ ನಿನ್ನನ್ನು ಕಾಪಾಡುತ್ತೆ. ನಿಸರ್ಗಕ್ಕೆ ವಿರುದ್ಧವಾಗಿ ಹೆಜ್ಜೆ ಹಾಕಿದ್ರೆ ಇವರ ರಿಜೆಕ್ಟೆಡ್ ಪೀಸ್. ಮನುಷ್ಯ ಎಡುತ್ತಾನೆ, ಸಿಕ್ಕಾಪಟ್ಟೆ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಇದೆಲ್ಲ ಯಾಕೆ ಬರ್ತದೆ ಅಂದ್ರೆ ನಿಸರ್ಗಕ್ಕೆ ವಿರುದ್ಧವಾಗಿ ಹೆಜ್ಜೆ ಹಾಕ್ತಾನೆ.
ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ 3 ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತಿದೆ. ಬೇಸಿಗೆಗಾಲದಲ್ಲಿ ನಾವು ಇನ್ನೂ ಹೀಟ್ ಪದಾರ್ಥಗಳು ತಿಂದ್ರೆ ಹೇಗೆ ಆರೋಗ್ಯ ಚೆನ್ನಾಗಾಗುತ್ತೆ. ಹೌದು. ಚಳಿಗಾಲದಲ್ಲಿ ನಾವು ಇನ್ನೂ ತಂಪು ಪದಾರ್ಥಗಳು ತಿಂದ್ರೆ ಹೇಗೆ ಬದುಕಕ್ಕೆ ಸಾಧ್ಯ. ಅದಕ್ಕೆ 3 ಕಾಲದಲ್ಲೂ ಯಾವ ಆಹಾರಗಳನ್ನು ಸೇವನೆ ಮಾಡಬೇಕು, ನಮ್ಮ ನಡೆನುಡಿ, ನಮ್ಮ ಗುಣ ಸ್ವಭಾವ, ಅಂದ್ರೆ ನಮ್ಮ ಆಹಾರ ವಿಹಾರ ಹೇಗಿರ್ಬೇಕು ಅನ್ನೋದು ತಿಳ್ಕೊಂಡ್ರೆ ಅದ್ಭುತವಾಗಿ ಜೀವಿಸ್ಬೋದು. ಅದು ಗೊತ್ತಿಲ್ದಿರ ನಾವು ವಿರುದ್ಧವಾಗಿ ಮಾಡಿದ್ರೆ ನಿಸರ್ಗ ನಮ್ಮನ್ನ ರಿಜೆಕ್ಟ್ ಮಾಡೇ ಮಾಡ್ತದೆ. ಈಗ ನಮಗೆ ಯಾವುದೋ ಆಹಾರ ಸೆಟ್ ಆಗಲಿಲ್ಲ ಅಂದರೆ 2 ರೀತಿ. ಒಂದು ವಾಮಿಟ್ ಮಾಡುತ್ತೀರಿ, ಇಲ್ಲಾಂದರೆ ಹಿಂದೆಯಿಂದ ಹೋಗುತ್ತೆ, ಅಂದರೆ ಲೂಸ್ ಮೋಷನ್. ಈಗ ಡೈಜೆಸ್ಟ್ ಆಗಲಿಲ್ಲ ಅಂದರೆ 2 ದಾರಿ. ನಿಸರ್ಗನೂ ಸೇಮ್ ಅದೇ ಥರನೇ ಮಾಡುತ್ತೆ. ಒಂದು ಹೊರಗಿಂದ ಹಾಕುತ್ತೆ, ಇಲ್ಲಾಂದರೆ ಹಿಂದೆಯಿಂದ ಹಾಕುತ್ತೆ. ಅದಕ್ಕೆ ಆಧ್ಯಾತ್ಮ ಅಂದರೆ ಏನು ಅಂತಂದರೆ ನಿಸರ್ಗದ ಅಧ್ಯಯನ. ಇದು ಸೂಕ್ತವಾದ ಉತ್ತರ ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೆ ಚಿಕ್ಕದ್ರಿಂದನೂ ಈ ಗೊಂದಲಮಯ ಜಗತ್ತಿದು. ಅಂದ್ರೆ ಪ್ರಶ್ನೆಗಳು ಮನುಷ್ಯನಿಗೆ ಉದ್ಭವ ಆಗ್ತಾ ಇರುತ್ತೆ. ಅದರಲ್ಲೂ ಕೆಲವರಿಗೆ ಬಹಳವಾಗಿ ರಾಶಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನಾನು ಆ ರಾಶಿಲಿ ಉದ್ಭವ ಆಗುವಂತ ಹುಡುಗ. ಚಿಕ್ಕದ್ರಿಂದನು ನನ್ನ ಹೆಸರು ಪ್ರಶ್ನೆ ಪರ್ವತ ಅಂತ ಸ್ಕೂಲಲ್ಲಿ ಕರಿತಾ ಇದ್ದಿದ್ದು ನಮ್ಮ ರಿಲೇಷನ್, ಬಂಧು ಬಳಗದವ್ರು ಎಲ್ಲರೂ. ಯಾಕೆಂದ್ರೆ ಅದೇನು ಇದೇನು ಇದ್ಯಾಕೆ ಅದ್ಯಾಕೆ ಅಂತ ಯಾರು ಸರಿಯಾದ ಉತ್ತರಗಳನ್ನು ಕೊಡ್ತಾ ಇರ್ಲಿಲ್ಲ. ಆ ಸೂಕ್ತವಾದ ಉತ್ತರಗಳನ್ನು ನೋಡ್ಕೊಳ್ಳೋದಕ್ಕೆ ಹೋಗೋದಕ್ಕೋಸ್ಕರ ಪುಸ್ತಕಗಳಿಗೆ ಮೊರೆ ಹೋದೆ. ಅಂದರೆ ಶಾಲಾ ಕಾಲೇಜ್ ಪುಸ್ತಕಗಳು ಬಿಟ್ಟು ಲೈಬ್ರರಿಲಿ ವಿವೇಕಾನಂದರದ್ದು ಓದ್ತಾ ಇದ್ದೆ, ಬುದ್ಧನ ಜಾತಕದ ಕಥೆಗಳು ಓದ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಆನಾಕರು, ತಾರಾಸು ಇವ್ರ ಬಗ್ಗೆ. ಬಟ್ ಹೋಗ್ತಾ 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 ಪ್ರಶ್ನೆಗಳು ಇನ್ನೂ ಮೆಚುರಿಟಿಯನ್ನು ಪಡ್ಕೊಳ್ತಾ ಹೋದ್ವು. ಈಗ ನಿನ್ನ ಹೆಸರೇನು ಅಂದರೆ ಉತ್ತರ ಹೇಳ್ಬಿಡ್ಬೋದು. ಎಷ್ಟು ಜನ ಮಕ್ಕಳು, ಮದುವೆ ಆಗಿದೆಯಾ, ಏನು ಕೆಲಸ, ಇವೆಲ್ಲ ಸರಳವಾದ ಉತ್ತರಗಳು. ಬಟ್ ನಾನು ಯಾರು ಅನ್ನೋದಕ್ಕೆ ಏನು ಉತ್ತರ? ಯಾಕೆ ಸಾಯ್ತಾನೆ ಮನುಷ್ಯ, ಯಾಕೆ ಹುಟ್ಟುತ್ತಾನೆ, ಯಾಕೆ ವಿಚಿತ್ರವಾಗಿರ್ತಾನೆ, ಇದಕ್ಕೆ ಅಷ್ಟು ಸರಳವಾದ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಇದನ್ನ ಏನು ಅಂತ ತಿಳ್ಕೊಳ್ಳುವಂತ ಕುತೂಹಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತದೆ. ಕೆಲವರು ಅದ್ರ ಹಿಂದೆ ಬಿದ್ದು ಬಿಡ್ತಾರೆ, ಕೆಲವರು ಅಲ್ಲೇ ಮರ್ತೋಗ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಬಟ್ ನಾನು ಹಿಂದೆ ಬಿದ್ದೆ. ಹಾಗಾಗಿ ಹುಡುಕ್ತಾ 2003ರಲ್ಲಿ ನನ್ನ ಗುರುಗಳು ಸಿಕ್ಕಿದ್ರು, ಶ್ರೀ ವಿದ್ವಾನ್ ಧರ್ಮರತ್ನಾಕರ್ ಅಂತ. ಅವರಿಂದ ಈ ಆಧ್ಯಾತ್ಮಿಕ ಜಗತ್ತಿಗೆ ಅತ್ಯದ್ಭುತವಾದ ಪ್ರವಾಸ ಅಥವಾ ಯಾನ ಅವತ್ತಿಂದ ಶುರುವಾಯಿತು. ಅಲ್ಲಿಂದ ನಾನು ಆಧ್ಯಾತ್ಮಿಕ ವ್ಯಕ್ತಿಯಾಗಿ ರೂಪಾಂತರಣಗೊಳ್ಳೋದಕ್ಕೆ ಬಹಳ ಸಹಾಯ ಆಯಿತು. ನಾನು ಏನು ಕೇಳಕ್ಕಂದು ಇಷ್ಟಪಡ್ತೀನಿ ನಿಮ್ನ, ಆಧ್ಯಾತ್ಮಿಕವಾಗಿರೋ ಲೈಫು, ಈಗಿರೋ ಲೈಫು ಯಾವ ತರ ಈ ಮನುಷ್ಯ ರೂಢಿಸ್ಕೊಬೇಕಾಗುತ್ತೆ? ಉದಾಹರಣೆಗೆ ಇಲ್ಲಿ ಮ್ಯಾನ್ ಮೇಡ್ ಲಾ, ನೇಚರ್ ಮೇಡ್ ಲಾ, ಗಾಡ್ ಮೇಡ್ ಲಾ ಅಂತ 3 ಲಾಗಳಿದೆ. ಮನುಷ್ಯ ಮಾಡಿರುವಂತಹ ನ್ಯಾಯ ಧರ್ಮಗಳು, ನಿಸರ್ಗದಲ್ಲಿರುವಂಥ ನ್ಯಾಯ ಧರ್ಮ, ಭಗವಂತನ ನ್ಯಾಯ ಧರ್ಮ. ಈಗ ಮ್ಯಾನ್ ಮೇಡ್ ಲಾಗಿ ನನ್ನ ಪ್ರಕಾರ ತಲೆ ಇಲ್ಲ, ಬುಡ ಇಲ್ಲ, ಇಷ್ಟ ಬಂದಂಗೆಲ್ಲ ಮಾಡ್ತಾನೆ. ಉದಾಹರಣೆಗೆ ನಾನು ಯಾರನ್ನೋ ಕೊಲೆ ಮಾಡಿದೆ, ಕೊಲೆಗಾರ ನಾನೇ. ಬಟ್ ಲಾಯರ್ಗೆ ನಾನು ಲಂಚ ಕೊಟ್ಟು ಅಥವಾ ಸಿಸ್ಟಮ್ನ ಅರ್ಥ ಮಾಡಿಕೊಂಡು ಕರಪ್ಷನ್ ಮಾಡಿ ನಾನು ನಿರಪರಾಧಿ ಆಗ್ಬಿಡ್ತೀನಿ. ನಾನು ಮಾಡೇ ಇಲ್ಲ ಅಂತ ವಾದ ಮಾಡ್ತೀನಿ, ಮಾಡಿರೋದು ನಾನೇ. ಇದು ಹೇಗೆ ಸಾಧ್ಯ? ಇದು ಮ್ಯಾನ್ ಮೇಡ್ ಲಾ. ಇನ್ನೊಂದು ಬಂದು, ಈಗ ಅವ್ರೇನೋ ನನ್ನನ್ನು ತಗೊಂಡೋಗಿ ಹಾಕ್ಬಿಟ್ರು, ಅಂದರೆ ನಾನೇ ತಪ್ಪಿತಸ್ಥ ಅಂತ ನನಗೆ ಶಿಕ್ಷೆ, ಗಲ್ಲು ಶಿಕ್ಷೆ. ಸೊ ನೇಣ ಹಾಕುವಂತ ಕ್ರಿಯೆ ಮಾಡ್ತಾರೆ. ಈಗ ನಾನು ನೇಣ ಹಾಕಿದ್ರೆ, ಈಗ ನಾನು ಕೊಲೆ ಮಾಡಿರೋದಕ್ಕೆ ನನ್ನ ನೇಣ ಹಾಕ್ತವ್ರೆ, ಅವನು ನನ್ನನ್ನು ನೇಣ ಹಾಕ್ತಾನಲ್ಲ, ಅವ್ನಿಗೆ 15,000 ಕೊಡ್ತಾರೆ. ಈಗ ಅವನು ಕೊಲೆ ಮಾಡ್ತಾ ಇರೋದು, ನಾನು ಕೊಲೆ ಮಾಡಿದ್ದೀನಿ, ಈಗ ಅವನು ಕೊಲೆ ಮಾಡ್ತಾನೆ. ಅವ್ನಿಗೆ ಯಾಕೆ ಕೊಟ್ರು? 15,000 ಯಾಕೆ ಕೊಟ್ರು? ಮಿಲ್ಟ್ರಿಲಿ ಒಬ್ಬೊಬ್ಬರನ್ನ ಕೇಳಿ ಎಷ್ಟೆಷ್ಟು ಜನ ಹೊಡೆದಾಗ್ತೆ ಅಂತ ಯುದ್ಧದಲ್ಲಿ, 100 ಜನ, 200 ಜನ, 300 ಜನ ಅಂತಾರೆ. ಅವ್ರಿಗೆ ಪದವಿಗಳು ಕೊಡ್ತಾರೆ. ಅವ್ರಿಗೆ ಯಾಕೆ ಕೊಟ್ರು? ಅಂದ್ರೆ ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಅಂದ್ರೆ ಮ್ಯಾನ್ ಮೇಡ್ ಲಾ ಏನು ಅನ್ನೋದನ್ನ ಹೇಳ್ತಾ ಇದೀನಿ. ಒಬ್ಬೊಬ್ರು IAS ಆಫೀಸರ್, IPS ಆಫೀಸರ್, ಅವಾಗೆಲ್ಲ ರೂಢಿಸಮ್ ಜಾಸ್ತಿ ಇದ್ದಾಗ ಸಚಿನ್ ತೆಂಡೂಲ್ಕರ್ ಕ್ರಿಕೆಟಲ್ಲಿ ರನ್ ಮಾಡಿದಾಗ 300, 400, 200 ಈ ತರ ಹೇಳ್ತಾರೆ. ಯಾಕೆ? ಅವ್ರಿಗೆ ಇನ್ನೂ ಪ್ರಮೋಷನ್ ನೆಕ್ಸ್ಟ್ ಲೆವೆಲ್ ಹೋಗ್ತಾನೆ ಇರ್ತದೆ. ಒಬ್ಬನ ಕೊಲೆ ಮಾಡಿದ್ರೆ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ, ಶಿಕ್ಷೆ ಕೊಡ್ತಾರೆ. ಇದೆಲ್ಲ ಮ್ಯಾನ್ ಮೇಡ್ ಲಾ. ಬಟ್ ನೇಚರ್ ಮೇಡ್ ಲಾ ಇದೆಯಲ್ಲ, ಇದರಲ್ಲಿ ಭೇದ ಭಾವ ಇಲ್ಲ. ಈಗ ನನ್ಗೆ ಈಜ್ ಬರಲಿಲ್ಲ, ಬಾವಿಗೆ ಬಿದ್ದರೆ ನಾನು ಸಾಯ್ತೀನಿ, ನಿನಗೆ ಬರಲಿಲ್ಲ ನೀನು ಸಾಯ್ತೀಯಾ, ವಯಸ್ಸಾದವನು ಪಾಪ ಅವನು ಕ್ಷಮಿಸ್ಬಿಡೋಣ ಅಂತ ನಿಸರ್ಗ ಕ್ಷಮಿಸೋದಿಲ್ಲ. ಯಾರೇ ಈಜ್ ಬರ್ದಿದ್ರೆ ಬಿದ್ದೇ ಬೀಳ್ತೀಯ. ಅದಕ್ಕೆ ನೇಚರ್ ಮೇಡ್ ಲಾ ವಾಟ್ ಈಸ್ ಅಂದ್ರೆ, ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ನೇಚರ್ ಮೇಡ್ ಲಾ ಏನು ಅಂದ್ರೆ, ನೀನು ಯಾವುದೇ ಆಟಗಳನ್ನ ಆಡು, ಮೊದಲು ಆಟದ ನಿಯಮಗಳು ತಿಳ್ಕೊ, ಅದ್ಭುತವಾಗಿ ಆಟ ಆಡು. ಮೊದಲನೇ ಹಂತದಲ್ಲಿ ನೇಚರ್ ಬೇಸಿಕ್ ಅಂದ್ರೆ ಆಡ್ತಾ ಇವರಿಗೆ ಗುಡ್ ಪ್ಲೇಯರ್ ಅಂತ ಅನ್ನಿಸ್ಕೊಳ್ತೀವಿ. ಅದೊಂದು ಅವಾರ್ಡ್. ಅಂದ್ರೆ ನಿಸರ್ಗ ನೀನು ಅರ್ಥ ಮಾಡ್ಕೊಂಡ್ಬಿಟ್ಟು ಊಟ, ಬಟ್ಟೆ, ಸೂರು, ಯಾವಾಗ ಮಲಗಬೇಕು, ಯಾವಾಗ ಎದ್ದೇಳಬೇಕು, ಎಷ್ಟು ತಿನ್ಬೇಕು, ಎಷ್ಟು ವಾಕ್ ಮಾಡಬೇಕು, ಎಷ್ಟು ಎಕ್ಸಸೈಸ್ ಮಾಡಬೇಕು. ಒಬ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಒಬ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ.
ಯಾಕೆ ಚೆನ್ನಾಗಿಲ್ಲ ಆರೋಗ್ಯ? ಹ್ಮ್ ಅವನಿಗೆ ನಿಸರ್ಗ ಗೊತ್ತಾಗ್ತಾ ಇಲ್ಲ. ಆರೋಗ್ಯ ಯಾಕೆ ಚೆನ್ನಾಗಿದೆ? ಅವನಿಗೆ ನಿಸರ್ಗ ಗೊತ್ತಿದೆ. ಹೌದು. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅಂತ. ಈ ರೀತಿ ನೇಚರ್ ಮೇಡ್ ಲಾ ಏನ್ ಮಾಡ್ತದೆ, ಆಡ್ತಾ ಆಡ್ತಾ ಇವರ ಗುಡ್ ಪ್ಲೇಯರ್, ಸೆಕೆಂಡ್ ಲೆವೆಲ್ ಆಡ್ತಾ ಆಡ್ತಾ ಇವರ ಗ್ರೇಟ್ ಪ್ಲೇಯರ್, ಅದನ್ನು ಆಡ್ತಾ ಆಡ್ತಾ ಇವರ ಲೆಜೆಂಡ್ರಿ, ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್. ಅದೇ ತರ ಆಧ್ಯಾತ್ಮ ಅಂತಂದ್ರೆ ಏನು ಅಂತಂದ್ರೆ, ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಎಲ್ಲಾ ಜೀವನದ ಆಟಗಳು, ಈಗ ನಾನು ಹೇಳುವಂತ ಎಲ್ಲ ವಿಚಾರಗಳಿಗೆ, ಈಗ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಹೇಳ್ತಾ ಇದ್ದೀನಿ. ಮೊದಲು 6 ಆಯಾಮಗಳು, ಅಂದ್ರೆ ಮೇಲೆ ಕೆಳಗಡೆ ಅಕ್ಕಪಕ್ಕ ಹಿಂದೆ ಮುಂದೆ, ಇದನ್ನ ಆಯಾಮ ಅಂತಾರೆ. ಅಂದ್ರೆ 3 ಡೈಮೆನ್ಷನ್ ಅಂತ. 3 ಡೈಮೆನ್ಷನ್ ಮೀನ್ಸ್ 6 ಫೇಸಸ್ ಇರ್ತಾವೆ ಅದಕ್ಕೆ, ಹಿಂದೆ ಮುಂದೆ ಮೇಲೆ ಕೆಳಗಡೆ ಅಕ್ಕಪಕ್ಕ. ಮಜಲುಗಳು ಅಂದ್ರೆ ಹಿಂಗೆ 360 ಡಿಗ್ರಿ, ಅಂದ್ರೆ ಈ ಸರೌಂಡಿಂಗ್ ಒಂದು 360 ಡಿಗ್ರಿ. ಸ್ತರಗಳು ಅಂದ್ರೆ ಕೆಳಗಡೆಯಿಂದ ಹಿಂಗೆ ಹೋಗ್ತಾ ಇರ್ತವೆ. ಅದರದ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ, ಇದೆಲ್ಲವೂ ಸೇರಿದ್ರೆ ಒಂದು ವಿಷಯದ ಬಗ್ಗೆ ನೀನು ತಿಳ್ಕೊಂಡಿದ್ಯಾ ಅಂತ ಅರ್ಥ. ಹ್ಮ್ ಹ್ಮ್ ಆದ್ರಿಂದ ಆಧ್ಯಾತ್ಮಕನ ಅರ್ಥಕೊಳ್ಬೇಕಂದ್ರೆ ಇದೆಲ್ಲ 6 ಆಯಾಮಗಳು, ಮಜಲುಗಳು, ಸ್ತರಗಳು, ಇದರದ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ, ಇದಿಷ್ಟು ತಿಳ್ಕೊಂಡಿದ್ರೆ ಒಂದು ವಿಚಾರ ನಿನಗೆ ಗೊತ್ತಿದೆ ಅಂತ ಅರ್ಥ. ಹ್ಮ್ ಆದ್ರಿಂದ ಆಧ್ಯಾತ್ಮ ಅಂತಂದ್ರೆ, ಕೆಲವರು ಪೂಜೆ ಮಾಡೋದನ್ನ ಆಧ್ಯಾತ್ಮ ಅಂತ ಅನ್ಕೊಂಡಿರ್ತಾರೆ. ಸರಿನೂ ಇರಬಹುದು ಅವ್ರ ಪ್ರಕಾರವಾಗಿ. ಮತ್ತೆ ಕೆಲವರು ಕೆಲಸ ಮಾಡೋದನ್ನ ಆಧ್ಯಾತ್ಮ ಅನ್ಕೊಂಡಿರ್ತಾರೆ. ಅಂದ್ರೆ ಮಹಾಭಾರತದಲ್ಲಿ ಭಗವದ್ಗೀತೆ ಹೇಳ್ತಾರೆ, ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ ಮತ್ತೆ ಭಕ್ತಿ ಯೋಗ ಅಂತ. ಅದನ್ನ ಆಧ್ಯಾತ್ಮ ಅನ್ಕೊಂಡವ್ರು ಸುಮಾರು ಜನ ಇರ್ತಾರೆ. ಅದು ಕೂಡ ಆಧ್ಯಾತ್ಮನೇ. ಬಟ್ ಆಧ್ಯಾತ್ಮ ಅಂದ್ರೆ ಅದ್ರದ್ದು ಬೇರೆ ಎಲ್ಲಿದೆ ಅಂದ್ರೆ ನಿಸರ್ಗನೇ ಆಧ್ಯಾತ್ಮ ಅಷ್ಟೇ. ಹ್ಮ್ ನಿಸರ್ಗನೇ, ಪ್ಯೂರ್ ನೇಚರ್ ಇಸ್ ಎ ಸ್ಪಿರಿಚುಯಾಲಿಟಿ. ಓಕೆ ಓಕೆ. ಇಲ್ಲಿಂದ ನಮ್ ಜರ್ನಿ ಶುರುವಾಗ್ತದೆ. ಯಾವಾಗ ನೀನ್ ಅದನ್ನ ಆಧ್ಯಾತ್ಮಕನ ಅರ್ಥ ಮಾಡ್ಕೊಳ್ತೀಯ, ನಿನಗೆ ಎಲ್ಲ ಆಟದ ನಿಯಮಗಳು ಗೊತ್ತಾಗ್ತದೆ. ಹ್ಮ್ ಹ್ಮ್ ಅದನ್ನ ನೀನ್ ಹೇಗ್ ಆಡ್ತೀಯ, ಎಷ್ಟು ಚತುರತೆಯಿಂದ ಆಡ್ತೀಯ. ಈಗ ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ, ಚೆಸ್ ಆಡ್ತಾರೆ, ಕ್ಯಾರಮ್ ಆಡ್ತಾರೆ. ಎಷ್ಟು ಜನ, ಒಂದು 10 ಜನ ಇದ್ರೆ ಯಾರೋ ಒಬ್ಬ ಚಾಂಪಿಯನ್ ಆಗಿರ್ತಾನೆ. ಯಾಕೆ? ಅವನಿಗೆ ಚೆನ್ನಾಗಿ ಚೆನ್ನಾಗ್ ಗೊತ್ತು. ಅದೇ ತರ ನಿಸರ್ಗನೂ ಅಷ್ಟೇ, ಅಧ್ಯಯನ ಮಾಡಿದ್ರು ಸುಮಾರು ಜನ ಇರ್ತಾರೆ, ಆ ನಿಸರ್ಗದ ಆಟಗಳನ್ನ ಆಡ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಯಾಕೆ? ನಿಸರ್ಗನ ಅಧ್ಯಯನ ಮಾಡಿದಾರೆ, ಆ ಗೇಮ್ ಚೆನ್ನಾಗಿ ಗೊತ್ತು ಅವ್ರಿಗೆ. ಹೌದು. ಅದೇ ಆಧ್ಯಾತ್ಮ ಅಷ್ಟೇ. ಅದನ್ನ ಆಧ್ಯಾತ್ಮಿಕನ ನೀವು ವ್ಯಾಪಾರದಲ್ಲಿ ಬೇಕಾದ್ರೂ ಅಳವಡಿಸ್ಕೊಳ್ಳಿ, ಸ್ನೇಹ ಸಂಬಂಧದಲ್ಲಿ ಬೇಕಾದ್ರೂ ಅಳವಡಿಸ್ಕೊಳ್ಳಿ, ಹ್ಮ್ ಆರೋಗ್ಯದ ಮೇಲೆ ಅಳವಡಿಸ್ಕೊಳ್ಳಿ, ಹ್ಮ್ ಜ್ಞಾನಾರ್ಜನೆಗೆ ಅಳವಡಿಸ್ಕೊಳ್ಳಿ. ನೀವ್ ಏನೇ ಮನುಷ್ಯನ 3 ಕರ್ತವ್ಯಗಳು ಇಲ್ಲಿ ಹುಟ್ಟುಬಿಟ್ಟಿದ್ದಾನೆ, ಜವಾಬ್ದಾರಿ ಕರ್ತವ್ಯಗಳು. ಒಂದು ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು, ಯಶಸ್ಸು ಕೀರ್ತಿ ಗಳಿಸ್ಬೇಕು, ಗುರಿ ಸಾಧನೆ ಮಾಡಬೇಕು. ಹ್ಮ್ ಈ 3ಕ್ಕೂ ಆಧ್ಯಾತ್ಮ ಬಹಳವಾಗಿ ಸಹಾಯಕ್ಕೆ ಬರ್ತದೆ. ಓಕೆ. ಹಾಗೆ ಈಗ ನಮ್ಮ ಪ್ರಿನ್ಸ್ ಸ್ಟುಡಿಯೋಸ್ ಪಾಡ್ಕಾಸ್ಟ್ ಅಲ್ಲಿ ಎಲ್ಲ ವಿಷಯಗಳನ್ನು ಮಾತಾಡ್ತಾ ಇರ್ತೀವಿ ನಾವು. ತುಂಬಾ ವಿಷಯಗಳು ಇದು ಮಾಡ್ತಾರೆ, ನಮಗೆ ತುಂಬಾ ಗೊಂದಲ ಆಗಿರುವಂತ ವಿಷಯಗಳು ತುಂಬಾ ಇರ್ತವೆ. ಎಸ್. ಅದ್ರಲ್ಲಿ ಇವತ್ತು ಮೇನ್ ಟಾಪಿಕ್ ಆಗಿ ನಿಮ್ಮ ಹತ್ರ ಇದನ್ನ ಮಾತಾಡ್ಲೇಬೇಕು ಅಂತ ಇವತ್ತು ಈ ಶೋ ಮಾಡ್ತಾ ಇದೀವಿ ಇವತ್ತು. ಹಾಗಾಗಿ ಇವತ್ತು ಮೇನ್ ಟಾಪಿಕ್ ಹೋಗೋಣ. ಎಸ್. ಅಗೋರಿ ಅಂದ್ರೆ ಯಾರು? ಮೇನ್ ಅಗೋರಿ ಬಗ್ಗೆ ರಹಸ್ಯಗಳು ಒಂದೇ ಎಲ್ಲ ಸಲ ಇವತ್ತು ಎಲ್ಲ ನೀವು ಆ ವಿಚಾರಗಳನ್ನ ಚರ್ಚೆ ಮಾಡ್ಲೇಬೇಕು ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಅಂತ ನಾವು ಕೇಳ್ಕೊತಾ ಇದೀವಿ. ಅಲ್ಲಪ್ಪ, ಒಂದೇ ಸಲ ಬೇರೆ ಕೈ ಹಾಕ್ಬಿಟ್ಟಲ್ಲಯ್ಯ. ಹೌದು, ಬುಡಕ್ಕೆ ಕೈ ಹಾಕ್ಬಿಟ್ಟೆ. ಓಕೆ, ಎನಿವೆ, ಬಹಳಷ್ಟು ಜನಕ್ಕೆ ಕುತೂಹಲ ಇದೆ, ತುಂಬಾ ಕುತೂಹಲ ಇದೆ. ಇದು ತುಂಬಾ ಜನ ತಿಳ್ಕೊಬೇಕು ಅನ್ನೋ ತುಂಬಾ ಬೇಕೇ ಬೇಕು. ವಾಟ್ ಈಸ್ ಲೈಫ್ ಅಂತ ನನ್ ಕೇಳಿದ್ರೆ, ಲೈಫ್ ಇಸ್ ಎ ಕ್ಲಾರಿಟಿ ಅಂತ ನಾನು ಉತ್ತರ ಕೊಡ್ತೀನಿ. ಹೌದೌದು ಆ ಕ್ಲಾರಿಟಿ ಇಲ್ಲದಿದ್ರೆ ಪಾಪ ಹೆಂಗೆಂಗೋ ಬದುಕ್ತಾರೆ. ಹೌದು ಹೌದು. ಒಂದು ಕ್ಲಾರಿಟಿ ಇದ್ರೆ ಅದ್ಭುತವಾಗಿ ಬದುಕೋದಕ್ಕೆ ಸಹಾಯ ಆಗುತ್ತೆ. ಅಘೋರಿ ಅಂತಂದ್ರೆ ಏನು ಅಂತ ನನ್ನ ಅನುಭವದ ಮಾತುಗಳಲ್ಲಿ ಹೇಳ್ತೀನಿ. ನಮಗೆ ಮರ, ಇಡೀ ಭೂಮಂಡಲದಲ್ಲಿ ಮರ ನೋಡಿದ್ದೀರಾ, ಇದು ಲೌಕಿಕ ಜಗತ್ತು. ಆಗ್ಲೇ ಹೇಳಿದೆ, ಮ್ಯಾನ್ ಮೇಡ್ಲಾ, ನೇಚರ್ ಮೇಡ್ಲಾ, ಗಾಡ್ ಮೇಡ್ಲಾ ಅಂತ. ಒಂದು ಲೌಕಿಕ ಜಗತ್ತು. ಲೌಕಿಕ ಜಗತ್ತು ಅಂದ್ರೆ ವ್ಯಾಪಾರ, ಸಮಾಜ, ವ್ಯಾಪಾರ ವ್ಯವಹಾರ, ಗಂಡ ಹೆಂಡತಿ, ಅವರು ಇವರು, ಇದೆಲ್ಲ ಏನೇನ್ ನಡೀತಾ ಇರುತ್ತೆ ಸಾಮಾಜಿಕಕ್ಕೆ ಲೌಕಿಕ ಅಂತ ಕರೀತಾರೆ. ಆಧ್ಯಾತ್ಮಿಕ ಅಂತಂದ್ರೆ ಪ್ಯೂರ್ ನೇಚರ್. ಅಲೌಕಿಕ ಅಂತಂದ್ರೆ, ಈಗ ನೀನ್ ಕೇಳದಲ್ಲ ಪ್ರಶ್ನೆ, ಅಘೋರಿಗಳಿಗೆ ಅಘೋರಿ ಅಂದ್ರೆ ಏನು ಅಂತ. ಇದು ಅಘೋರಿನ ನಾನು ವರ್ಣಿಸೋದೇನು ಅಂದ್ರೆ ಮರ ಮತ್ತೆ ಬೇರು. ಅಘೋರಿ ಅಂದ್ರೆ ಏನು ಅಂದ್ರೆ ಬೇರು ಅಂತ. ಬೇರ್ ಇಲ್ದಿರ ಎಲ್ಲಾದ್ರೂ ಮರ ನೋಡಿದ್ಯಾ? ಮರ ಇಲ್ದಿರ ಬೇಕಾದ್ರೆ ಬೇರ್ ತೋರಿಸ್ಬೋದು, ಮರ ಕಟ್ ಮಾಡ್ಬಿಡು ತಿರ್ಗಾ ಚಿಗುರು ಕಳ್ತದೆ. ಬಟ್ ಬೇರ್ ಇಲ್ದಿರ ಎಲ್ಲೂ ಪ್ರಪಂಚದಲ್ಲಿ ಮರ ಇಲ್ಲ. ಆ ಬೇರಿದ್ರೆ ಮಾತ್ರನೇ ಮರಕ್ಕೆ ಜೀವ, ಮಹತ್ವ, ಸತ್ವ. ಬೇರಿಲ್ಲ ಅಂದ್ರೆ ಲೈಫೇ ಇಲ್ಲ. ಹೇಗೆ ನಮಗೆ ದೇಶದಲ್ಲಿ 3 ವ್ಯಕ್ತಿಗಳು ಬಹಳವಾಗಿ, ನಾವೆಲ್ಲ ಸುಖವಾಗಿ ಮಲಗಿದಿರಿ, ಇವತ್ತು ನಿಮ್ದೇ ನಿದ್ದೆ ಮಾಡ್ತಾ ಇದೀರಿ ಅಂದ್ರೆ 3 ಜನ. ಒಬ್ಬ ರೈತ, ದೇಶದ ಬೆನ್ನೆಲುಬು ಅಂತಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇದು ಸೈನಿಕರು, ಸೊ ನಮ್ಮ ಬಾರ್ಡರ್ ಸುತ್ತ, ಭಾರತದ ಸುತ್ತ ಗಡಿ ಪ್ರದೇಶದಲ್ಲಿ ಕಾಯೋಂಥವ್ರು. ಮೂರನೇದು ಗೌರ್ಮೆಂಟ್ ಎಂಪ್ಲಾಯ್ಸ್,
ಅದು ರಾಜಕೀಯದವ್ರು ಇರ್ಬೋದು, ಯಾರ್ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಾವ್ರು, ಇವ್ರು 3 ಜನ. ಈ 3 ಜನ ಮರವಾದ್ರೆ ಈ 3 ಜನನ್ನು ಕಾಪಾಡುವಂಥವ್ರು ಯಾರು ಅಂದ್ರೆ ಅಘೋರಿಗಳು. ಹ್ಮ್ 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 ನಾವ್ ಅನ್ಕೊಳ್ತೀರ ಅವ್ರಿಗೇನ್ ಕೆಲಸ ಇಲ್ಲ ಅಂತ. ಕೆಲಸ ಇಲ್ಲ, ಮೇಲ್ಗಡೆ ಕೆಲಸ ಇಲ್ಲ, ಒಳಗಡೆ ಕೆಲಸ ಮಾಡ್ತಾವ್ರೆ. ಹ್ಮ್ 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 ಅದು ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಏನು ಅನ್ನೋದು ತಿಳ್ಕೊಳಕ್ಕೆ ಹೋಗಲ್ಲ. ಅವರೆಲ್ಲೋ ಇರ್ತಾರೆ, ಏನೋ ಮಾಡ್ತಾವ್ರೆ, ಏನೂ ಮಾಡ್ತಾ ಇಲ್ಲ, ಬೇರನ್ನ ರಿಪೇರಿ ಮಾಡ್ತಾವ್ರಷ್ಟೇ. ಓಕೆ. ಈ 3 ಜನ ಅತ್ಯದ್ಭುತವಾಗಿ ಕೆಲಸ ಮಾಡ್ಬೇಕಾದ್ರೆ ಮೂಲವಾಗಿ ಅವ್ರ ಕಾರಣ. ಹ್ಮ್ ಈ 3 ಜನ ಮಾಡಿದ್ರೆ ನಾವು ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಿ, ಇಲ್ಲ ಅಂದ್ರೆ ಇಲ್ಲ. ಎಷ್ಟೋ ಕಂಟ್ರಿಗಳಲ್ಲಿ ನೋಡಿರ್ಬೋದು, ಪಾಪ ನಿದ್ದೆ ಮಾಡಕ್ಕೂ ಬಿಡಲ್ಲ, ಊಟ ಸಿಗೋದಿಲ್ಲ. ಯಾಕೆಂದ್ರೆ ಈ 3 ಸರಿ ಇಲ್ಲ ಅಲ್ಲಿ. ಹ್ಮ್ ಈ 3 ಯಾಕೆ ಸರಿ ಇಲ್ಲ ಅಂದ್ರೆ ಅಲ್ಲಿ ಬೇರೆ ಇಲ್ಲ. ಓಕೆ. ಆದ್ರಿಂದ ಅಘೋರಿ ಅಂದ್ರೆ ಏನು ಅಂತಂದ್ರೆ, ನಾನು ವಿವರಣೆ ಕೊಡೋದು, ಅಘೋರಿ ಅಂದ್ರೆ ಬೇರುಗಳು ಅಂತ ಅರ್ಥ. ಆ ಬೇರಿರೋದ್ರಿಂದಾನೇ ನಾವೆಲ್ಲ ಬದುಕ್ತಾ ಇದ್ದೀರಿ, ನಾವೆಲ್ಲ ಉಸಿರಾಡ್ತಾ ಇದ್ದೀರಿ, ನಾವೆಲ್ಲ ಜ್ಞಾನಾರ್ಜನೆಯನ್ನ ಪಡ್ಕೊಳ್ತಾ ಇದ್ದೀರಿ. ಇದು ನಾನು ಹೇಳುವಂತ ಉತ್ತರ, ಅಘೋರಿ ಅಂದ್ರೆ ಏನು ಅಂತ. ಹ್ಮ್ 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 ಈ ಅಗೌರಿಗಳ ಜೊತೆ ಆಗಿರೋ ನಿಮ್ಗೆ ಅನುಭವಗಳು ಅಂತ ಚೂರು ಹಂಚ್ಕೊಳಕ್ಕೆ. ಅಯ್ಯೋ ಸಿಕ್ಕಾಪಟ್ಟೆ. ಹ್ಮ್ ಹ್ಮ್ ಹಾ ಸುಮಾರಿದೆ. ನಾನು ಮೊದಲನೇದಾಗಿ ಭೈರವ ಅಘೋರ ಅಂತೇಳಿ ಆತನ ಬಳಿ 108 ದಿವಸ ಹಠಯೋಗವನ್ನು ಕಲ್ತಿದ್ದೀನಿ. ಓ. ಆತನ ಜೊತೆಲಿ ಬದುಕುವಂತ ಒಂದಷ್ಟು ವಿಚಾರಗಳು ತಿಳ್ಕೊಳ್ಳುವಂತ, ಸಾಧನೆ ಮಾಡಕ್ ಒಂದು ಅವಕಾಶ ಸಿಕ್ತು ಕುಂಭಮೇಳದಲ್ಲಿ. ಹ್ಮ್ ಹ್ಮ್ ಆದ್ರಿಂದ ಆತನ ಎಕ್ಸ್ಪೀರಿಯನ್ಸ್ ಹೆಚ್ಚು. ಬೇರೆ ಅಘೋರಿಗಳನ್ನ ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. 1 ದಿವಸ, 2 ದಿವಸ, 3 ದಿವಸ, ಹೆಚ್ಚಂದ್ರೆ 1 ವಾರ, 1 ತಿಂಗಳು. ಬಟ್ 108 ದಿವಸ ನಿರಂತರವಾಗಿ ಅಘೋರಿ ಹತ್ರ. ಆದ್ರಿಂದ ಅಘೋರಿ ಅಂತಂದ್ರೆ ರಿಯಲ್ ಫ್ಯಾಕ್ಟ್ ಅಲ್ಲಿ ಕೆಲವ್ರಿಗೆ, ಈಗ ಒಂದು ಉದಾಹರಣೆ, ಸಮುದ್ರ ಅನ್ಕೊಳ್ಳಿ. ಸಮುದ್ರನ ನಾನು ಹೇಳ್ದೆ, ದರ್ಶನ್ ಸಮುದ್ರ ನೋಡಿದ್ದೀನಿ. ಎಲ್ಲಿ ನೋಡಿದ್ಯಾ? ಬರೀ ಫೋಟೋದಲ್ಲಿ ನೋಡಿದ್ಯಾ, ವಿಡಿಯೋದಲ್ಲಿ ನೋಡಿದ್ಯಾ, ಅಥವಾ ಎಲ್ಲ ಮಂಗಳೂರು ಬೀಚ್ ಹತ್ರ ನಿಂತ್ಕೊಂಡು? ಪೂರ್ತಿ ಸಮುದ್ರ ನೋಡಕ್ ಸಾಧ್ಯವಿಲ್ಲ ನೀನು. ಹೌದು. ಸಮುದ್ರ ಅಂದ್ರೆ ಏನ್ ನಿನ್ ಪ್ರಕಾರ ನಾನು ನೋಡಿದ್ದೀನಿ. ಹ್ಮ್ ಹ್ಮ್ ಅದು ಆಕಾಶ ಡೆಡ್ ಎಂಡ್ ಕಾಣಿಸ್ತಾ ಇದೆ, ಸಮುದ್ರದ ನೀರು, ಆಕಾಶ, ಇಷ್ಟು ಮಾತ್ರ ನೋಡಿದ್ದೀನಿ. ಬಟ್ ಸಮುದ್ರದ ಆಳಕ್ಕೆ ಹೋಗಿದ್ಯಾ? ಹ್ಮ್ ಅದರದ್ದು ಅಗಲ ಸುತ್ತಿದ್ಯಾ? ಅದ್ರೊಳಗಡೆ ಈಜಾಡಿದ್ಯಾ? ಇದು ಗೊತ್ತಿಲ್ಲ. ಎಲ್ಲೋ ಒಂದ್ಸಲ ಟ್ರಿಪ್ಗೆ ಹೋದಾಗ ಒಂದು ಬೋಟಲ್ಲಿ ಆ ಕಡೆ ಎಲ್ಲೋ ದ್ವೀಪಕ್ಕೆ ಹೋಗಿ ಮತ್ತೆ ಒಂದು ರೌಂಡ್ ಹೊಡ್ಕೊಂಡು ಬರ್ತೀರಿ. ಅದೇನೋ ಸ್ಕೂಬಾ ಡೈವ್ ಅಂತಾರೆ. ಡೈವ್ ಹೊಡ್ಕೊಂಡ್ ಬರ್ತೀರಿ. ಪೂರ್ತಿ ಸಮುದ್ರ ನೋಡಿದ್ರ? ಹಂಗೆ ಅಘೋರಿಗಳನ್ನ ಸಂಪೂರ್ಣವಾಗಿ ತಿಳ್ಕೊಳಕ್ ಸಾಧ್ಯವೇ ಇಲ್ಲ. ಓ. ಇದು ಸಮುದ್ರ ಇದ್ದಂಗೆ. ಅಘೋರಿ ಅಂದ್ರೆ ಸಮುದ್ರ ಅಂತ. ಹ್ಮ್ ಹ್ಮ್ ಸಮುದ್ರ ಇದೆ, ನಾನು ನೋಡಿದ್ದೀನಿ, ಈಜಾಡಿದ್ದೀನಿ, ಬಟ್ ಸಂಪೂರ್ಣವಾಗಿ ತಿಳ್ಕೊಳಕ್ ಸಾಧ್ಯವಿಲ್ಲ. ಯಾರ್ಯಾರು ಯಾವ ಭಾಗವನ್ನ ನೋಡಿದ್ರು ಅಷ್ಟನ್ನು ಮಾತ್ರ ಹೇಳ್ತಾರೆ. ಯಾರೋ ಸಮುದ್ರ, ಒಂದು ಸುಮ್ಮನೆ ಉದಾಹರಣೆಗೆ, ಒಂದು ನಿನ್ನ ಸ್ನೇಹಿತನ ಕೇಳಿದೆ, ಸಮುದ್ರ ನೋಡಿದೆ. ನೈಜವಾಗಿ ನೋಡಿಲ್ಲ, ಟಿವಿಲಿ ನೋಡಿದ್ದೀನಿ. ಇನ್ನೊಬ್ಬನ ಕೇಳಿದ್ರೆ ಫೋಟೋಲ್ ನೋಡಿದ್ದೀನಿ. ಮತ್ತೊಬ್ಬನ ಕೇಳಿದ್ರೆ ಹೋಗಿದ್ದೀನಿ, ನಾನು ಮಂಗಳೂರು ಬೀಚ್ ನೋಡಿದ್ದೀನಿ ಅಂತ. ಸ್ನಾನ ಮಾಡಿದೆ, ಇಲ್ಲಪ್ಪ ಭಯ ಆಗತ್ತೆ ನನಗೆ. ಇನ್ನೊಬ್ಬ ಕಾಲು ನೆನೆಸ್ಕೊಳ್ತಾನೆ, ಮತ್ತೊಬ್ಬ ಈಜೊಡಿತಾನೆ, ಮತ್ತೊಬ್ಬ ಜರ್ನಿ ಮಾಡ್ತಾನೆ ಬೇರೆ ಕಂಟ್ರಿಗೆ. ಅಂದ್ರೆ ಎಷ್ಟೆಷ್ಟು ಗೊತ್ತು ಅಂದ್ರೆ ಇಷ್ಟಿಷ್ಟು ಗೊತ್ತು ಅಷ್ಟೇ. ಹ್ಮ್ ಬಟ್ ಸಂಪೂರ್ಣವಾಗಿ ಸಮುದ್ರ ಗೊತ್ತಿರೋರು ಯಾರು ಇಲ್ಲ. ಹಂಗೆ ಅಘೋರಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಹ್ಮ್ ಯಾರ್ಯಾರು ಯಾವ್ಯಾವ ಆ್ಯಂಗಲ್ ಇಂದ ನೋಡಿರ್ತಾರ ಆ ಆ್ಯಂಗಲ್ ಮಾತ್ರ ಸಿಗ್ತದಷ್ಟೇ. ಹ್ಮ್ ಹ್ಮ್ ಈಗ ನನ್ನನ್ನ ಒಬ್ಬ ಯಾರೋ ಇಲ್ಲಿಂದ ನೋಡ್ತಾವ್, ನನ್ನ ಫ್ರಂಟ್ ಕಾಣಿಸ್ತಾ ಇಲ್ಲ, ಬರೀ ಈ ಸೈಡ್ ಮಾತ್ರ ಕಾಣಿಸ್ತಾ ಇದ್ದೀನಿ. ಇನ್ನೊಬ್ಬ ಈ ಕಡೆಯಿಂದ ನೋಡ್ತಾವನು, ಈ ಸೈಡ್ ಕಾಣಿಸ್ತಾ ಇದೆ, ಈ ಕಡೆ ಸೈಡ್ ಕಾಣಿಸ್ತಾ ಇಲ್ಲ. ಹಂಗೆ ಅಘೋರಿಗಳ ಎಲ್ಲಾ ಆಯಾಮಗಳನ್ನು ತಿಳ್ಕೊಂಡವ್ರು ಯಾರೂ ಇಲ್ಲ. ಆದ್ರಿಂದ ನನ್ನ ಅನುಭವಗಳನ್ನು ಮಾತ್ರ ನಾನು ಹೇಳ್ತೀನಿ. ಹ್ಮ್ ಈ ಅಘೋರಿಗಳಲ್ಲಿ ನಿಜವಾಗ್ಲೂ ನಾನು ಭೈರವ ಅಘೋರನ ಹತ್ರ 108 ದಿವಸ ಕಳೆದಂತ ಕಾಲ. ಏನಿದು ಅಘೋರಿ? ಕೆಲವ್ರಿಗೆಲ್ಲ, ನಿಮ್ಗೆಲ್ಲರೂ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತದೆ. ಅವರು ಹೆಣದ ಜೊತೆ ಸಂಭೋಗ ಮಾಡ್ತಾರೆ, ಹೆಣಗಳನ್ನ ತಿಂತಾರೆ. ಯಾಕೆ ತಿಂತಾರೆ ಏನು ಅಂತ ನನಗೂ ಬಹಳ ಕುತೂಹಲ. ಸೊ ಕೆಲವೊಂದು ವಿಚಾರಗಳನ್ನ ಆತ ಹೇಳಿದಾಗ, ಆತ ಹೇಳಿದಂತ ಪರಮ ಸತ್ಯ. ಇಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ತಿಳಿಸೋಕ್ಕಿಂತ ಮುಂಚೆ ನಿನಗೆ ಮತ್ತೆ ವೀಕ್ಷಕರಿಗೆ ಕೆಲವೊಂದು ಸ್ಪಷ್ಟತೆ ಕೊಟ್ಬಿಡ್ತೀನಿ. ಹ್ಮ್ ಇಲ್ಲಿ ನಮಗಿರುವಂಥದ್ದು 3 ಜನ ವ್ಯಕ್ತಿಗಳಿರ್ತಾರೆ. ನಾನು ಹೇಳೋದೆಲ್ಲವೂ ಅರ್ಥ ಆಗ್ತದೆ. ಒಬ್ಬ ವೀರ, ಧೀರ, ಶೂರ. ಇವನು ಯಾರು ವೀರ, ಧೀರ, ಶೂರ ಅಂದ್ರೆ ಇವನಿಗೆ ಆಯುಧಗಳೇ ಬೇಕಾಗಿಲ್ಲ, ಹೋಗಿ ಇನ್ನೊಂದು ಸಾಮ್ರಾಜ್ಯನ ಗೆದ್ಕೊಂಬರ್ತಾನೆ. ಹ್ಮ್ ಇವನಿಗೆ ಆಯುಧ ಬೇಕಾಗಿಲ್ಲ, ಯಾರು ಸೈನಿಕರು ಬೇಕಾಗಿಲ್ಲ, ಸೇನಾಧಿಪತಿ ಏನ್ ಬೇಕು, ಚಾಣಕ್ಯ ಅಂತ ಇಟ್ಕೊಳ್ಳಿ. ಚಾಣಕ್ಯನ್ ತರದವನು ಅವನು ಎಲ್ಲೋದ್ರೂ ಕೂಡ ನಿರಾಯುಧನಾಗಿ ಸಾಮ್ರಾಜ್ಯವನ್ನ ಗೆದ್ಕೊಂಬರ್ತಾನೆ. ಇವನೊಬ್ನೇ ಸಾಕು, 1 ಮ್ಯಾನ್ ಆರ್ಮಿ ಅಂತ ಇವನು ಹೇಳ್ತಾರೆ. ಇನ್ನೊಂದು ಕ್ಯಾಟಗರಿ ಜನ, 3 ವರ್ಗದ ಜನಗಳು, ಇನ್ನೊಂದು ಕ್ಯಾಟಗರಿ ಜನ, ಇವನು ವೀರ, ಧೀರ, ಶೂರ. ಬಟ್ ಇವ್ರಿಗೆ ಆಯುಧಗಳು ಬೇಕೇ ಬೇಕು. ಆಯುಧಗಳಿಲ್ಲ ಅಂದ್ರೆ ಇವನು ವೀರ, ಧೀರ, ಶೂರನಲ್ಲ. ಅವನಿಗೆ ಬಿಲ್ಲು ಬಾಣ ಇರಬೇಕು, ಗದೆ ಇರಬೇಕು, ಕತ್ತಿ ಇರಬೇಕು, ಅಥವಾ ಗನ್ ಇರಬೇಕು. ಈ ಕೆಲವ್ರುಗಳೆಲ್ಲ ಹಿಂದಿನ ಕಾಲದಲ್ಲಿ ರೌಡಿಗಳು ಮಚ್ಚಿಡ್ಕೊಂಡಿರ್ತಾನೆ, ಅಮ್ಮ ಅಕ್ಕ ಅಂತ ಬೈತಾ ಇರ್ತಾನೆ, ಕಿತ್ಕೊಂಬಿಡಿ ಅಣ್ಣ. ಹ್ಮ್
ಅವನ ಧೈರ್ಯ ಏನು ಅಂದ್ರೆ ಮಚ್ಚು ಕಿತ್ಕೊಂಬಿಡಿ, ಇಲ್ಲ ಗನ್ ಕಿತ್ಕೊಂಬಿಡಿ, ಅವನು ಫುಲ್ ಝೀರೋ ಬಂದ್ಬಿಟ್ಟ. ಅದೇ ತರ ವೀರಾಧೀರ ಶೂರರು ಇವರು. ಬಟ್ ಇವ್ರಿಗೆ ಆಯುಧಗಳು ಇದ್ರೆ ಮಾತ್ರ ವೀರಾಧೀರ ಶೂರ, ಇಲ್ಲ ಅಂದ್ರೆ ಇಲ್ಲ. ಮೂರನೇ ವರ್ಗದ ಜನಗಳು ಇವ್ರಿಗೆ ನ್ಯೂಕ್ಲಿಯರ್ ಬಾಂಬ್ ಕೊಟ್ರು ಅದು ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ತಿರುಗಾಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಉಪಯೋಗಿಸಕ್ ಗೊತ್ತಿಲ್ಲ. ಯು ವಾಂಟ್ ಟು ಪ್ಲೇ ದ ಗೇಮ್, ಇವ್ ನೋ ದ ರೂಲೇ ಗೊತ್ತಿಲ್ಲ ಅವ್ರಿಗೆ. ಮಕ್ಕಳಾಟ ಆಡ್ತಾ ಇರ್ತಾರೆ. ಇವ್ರಿಗೆ ನೀವೇನ್ ಮಾಡಿದ್ರು ಆಗೋದಿಲ್ಲ. ಈಗ ನಾನು ಹೇಳುವಂತ ಉತ್ತರಗಳು ಈ ವೀರಾಧೀರ ಶೂರರಿಗೆ ಮಾತ್ರ ಅರ್ಥ ಆಗ್ತದೆ. ಆಯುಧಗಳಿರೋ ವೀರಾಧೀರ ಶೂರರಿಗೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ನೀವು ಕೇಳಿರೋ ಪ್ರಶ್ನೆ ಹಂಗಿದೆ, ಸಮುದ್ರನ ಅರ್ಥ ಮಾಡಿಸು ಅಂದ್ರೆ ಹೆಂಗ ಅರ್ಥ ಮಾಡಿಸೋದು? ಹೌದು. ಆದ್ರಿಂದ ಅವ್ರವ್ರ ಜ್ಞಾನ ಬುದ್ಧಿ ಎಷ್ಟೆಷ್ಟು ರಿಸೀವಿಂಗ್ ಪವರ್ ಇರ್ತದೆ. 10 kg ಇರೋನ್ಗೆ 10 kg ಅಷ್ಟೇ ಸಿಗ್ತದೆ. 100 kg ಇರೋನ್ 100, 1000 kg ಇರೋನ್ಗೆ 1000, 10,000 kg ಇರೋನ್ಗೆ 10,000, ಲಕ್ಷ ಇರೋನ್ಗೆ ಲಕ್ಷ. ಸೊ ಆತರ್ಗೆ ಅವ್ರು ಹೇಳಿದ್ದೇನು ಅಂದ್ರೆ, ಅಘೋರಿ ಅಂತಂದ್ರೆ ಅದೊಂದು ಸಾಧನೆ. ಒಂದು ಸಲ ಹಿಮಾಲಯ ಪರ್ವತವನ್ನು ಏರಿ ಬಂದ್ರೆ ಸಾಧಕ, 10-15 ಸಲ ಏರಿ ಬಂದ್ರೆ ಅವನು ಸಿದ್ಧಿ ಪುರುಷ ಅಂತ ಕರೀತಾರೆ. ಅಘೋರಿಗಳಿಗೆ ಮೂಲವಾಗಿ ಬೇಕಾಗಿರೋದು ಏನು ಅಂತಂದ್ರೆ, ನಾರ್ಮಲ್ ಮನುಷ್ಯರ ಸ್ವಭಾವಗಳು ಅವರಲ್ಲಿ ಇರೋದಿಲ್ಲ. ಅವರು ವಿಶೇಷವಾದಂಥವ್ರು. ಅದನ್ನ ಹೇಗ್ ಪ್ರೂವ್ ಮಾಡ್ತೀಯಪ್ಪ? ಈಗ ನಾನು ವಿಶೇಷ ಅಂತ ನಾನು ಹೇಳ್ತಾ ಇದ್ದೀನಿ, ನಾನು ವಿಶೇಷ ಅಂತ ನೀನು ಹೇಳ್ತಾ ಇದ್ದೀನಿ. ತೋರ್ಸು ನಿನ್ನಲ್ಲಿ ಏನ್ ವಿಶೇಷ ಇದೆ. ಬೆಳಿಗ್ಗೆ ಎದ್ದೇಳ್ತೀಯ, ನಾಷ್ಟ ಮಾಡ್ತೀಯ, ಸ್ನಾನ ಗೀನ ಮಾಡ್ತೀಯ, ಪೂಜೆ ಪುನಸ್ಕಾರ ಮಾಡ್ತೀಯ, ನಾಷ್ಟ ಮಾಡ್ತೀಯ, ಕೆಲ್ಸಕ್ಕೆ ಹೋಗ್ತೀಯ, ಬತ್ತೀಯ, ಮಲ್ಕತ್ತೀಯ. ಇದ್ರಲ್ಲಿ ನಿನ್ನ ಅಘೋರಿ ಅಂತ ನಾನು ಹೆಂಗ್ ಕಂಡಿಲ್ಲ? ಹೆಂಗೆ ಹೇಳಿ? ನಿನ್ನಲ್ಲಿ ಏನೋ ಒಂದು ವಿಶೇಷತೆ ಇರ್ಬೇಕಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಪೊಲೀಸು, ಒಬ್ಬ ಲಾಯರು, ಡಾಕ್ಟ್ರು, ಒಬ್ಬ ರಾಜಕೀಯ ವ್ಯಕ್ತಿ, ಇವರೆಲ್ಲರಿಗೂ ವ್ಯತ್ಯಾಸ ಇದೆಯಾ ಇಲ್ವಾ? ಯಾಕೆ ಅವನು ರಾಜಕೀಯ ವ್ಯಕ್ತಿ, ಒಬ್ಬ ಸಾಮಾನ್ಯ ಮನುಷ್ಯನು ರಾಜಕೀಯ ವ್ಯಕ್ತಿ ಆಗ್ಲಿ? ಆಗಲ್ಲ. ಇವನೆಲ್ಲ ಆ ಯೋಗ್ಯತೆ ಅರ್ಹತೆ ಇಲ್ಲ, ಅದಕ್ಕೋಸ್ಕರ ಅವನು ಕೆಳಗಡೆ ಅವನು. ಅದೇ ರೀತಿ ಅಘೋರಿ ಅಂತಂದ್ರೆ ಹಠಯೋಗ. ಅಂದ್ರೆ ಮ್ಯಾಕ್ಸಿಮಮ್ ಒಬ್ಬ ಸಾಮಾನ್ಯ ಮನುಷ್ಯನಿಗಿಂತನೂ ಅಸಾಮಾನ್ಯನಿಗಿಂತನೂ ಇನ್ನೂ ವಿಶೇಷವಾಗಿ, ವಿಭಿನ್ನವಾಗಿ, ವಿಚಿತ್ರವಾಗಿ ಅವರ ಸಾಧನೆಗಳೆಲ್ಲ ಅಲೌಕಿಕ ಗಾತ್ರದಲ್ಲಿ ಇರ್ತಾವೆ. ಅಲೌಕಿಕ ಗಾತ್ರ ಅಂದ್ರೆ ಅದನ್ನ ಲೆಕ್ಕ ಹಾಕಕ್ಕೆ ಸಾಧ್ಯವೇ ಇಲ್ಲ, ತೂಕ ಹಾಕಕ್ಕೆ. ಅವರ ಜೀವನ ಶೈಲಿ, ಅವರ ನಿತ್ಯ ಕರ್ಮಗಳು, ದಿನಚರಿ ಎಲ್ಲವೂ ಕೂಡ ಸಮಥಿಂಗ್ ಡಿಫ್ರೆಂಟ್ ಆಗಿರ್ತದೆ. ಡಿಫ್ರೆಂಟ್ ಅಂದ್ರೆ ಅದು ಸಣ್ಣ ಪುಟ್ಟ ಡಿಫ್ರೆಂಟ್ ಅಲ್ಲ, ಅಜಗಜಾಂತರ ವ್ಯತ್ಯಾಸ, ಆಕಾಶ ಭೂಮಿಯಷ್ಟು ವ್ಯತ್ಯಾಸಗಳಿರ್ತವೆ. ಸೊ ಇವ್ರಿಗೆ ನಾನು ಕೇಳಿದ್ದು, ಆತನ ಅಘೋರಿಗೆ, ಏನಕ್ಕೆ ನೀವೆಲ್ಲ ಹಿಂಗ್ ಮಾಡ್ತೀರಾ ಅಂತ. ಅಂದ್ರೆ ಹೆಣ ತಿನ್ನೋದಾಗ್ಲಿ, ಹೆಣದ ಜೊತೆ ಸಂಭೋಗ ನಡೆಸೋದಾಗ್ಲಿ, ಯಾಕೆ ಅಂತ. ಇದೆಲ್ಲವೂ ಅವ್ರಿಗೆ ಒಂದೊಂದು ಕ್ರಿಯೆಗಳು. ಆತ ಹೇಳ್ದಂತ ಉತ್ತರ ನಿಜವಾಗ್ಲೂ ಶಾಕಿಂಗ್ ಆಗಿತ್ತು. ರೀಸನ್ ಏನು ಅಂದ್ರೆ, ನಾವು ಈಗ ಇಲ್ಲಿ ನಾಡಲ್ಲಿ ಏನೋ ಕೆಟ್ಟದ್ದು ಅಂತ ಹೇಳ್ತೀರಿ. ಏನದು ಕೆಟ್ಟದ್ದು ಅಂತಂದ್ರೆ, ಏನೋ ಕಳ್ತನ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಅಥವಾ ಏನೋ ಒಂದು ವೇಶ್ಯಾವಾಟಿಕೆ ಮಾಡ್ಬೋದು. ಅವನೇನೋ ಮಾಡ್ತಾನೆ, ಇದನ್ನ ನಾವು ಕೆಟ್ಟದ್ದು ಅಂತೀರಿ. ಇದು ನಾಡಲ್ಲಿ ಮಾಡಿದ್ರೆ ಕಾನೂನು ಬಾಹಿರ. ಇದು ಅಂದ್ರೆ ಆಕ್ಷನ್ ತಗೊಳ್ತಾರೆ. ಅಘೋರಿಗಳಿಗೆ ಯಾರು ಆಕ್ಷನ್ ತಗೊಳ್ಳೋದಿಲ್ಲ. ಅವರು ಕೆಟ್ಟದ್ದು ಅಂತ ಏನ್ ಮನುಷ್ಯ ಕರಿತಾನೋ, ಅಂದ್ರೆ ನಾರ್ಮಲ್ ಮನುಷ್ಯ, ಲೌಕಿಕ ಜಗತ್ತಿನಲ್ಲಿರೋನು, ಅದನ್ನ ಪರಮಾವಧಿ ಅಂತಾರೆ. ಅಂದ್ರೆ ಡೆಡ್ ಹ್ಯಾಂಡ್ ಹೋಗಿ ರೀಚ್ ಮಾಡ್ಬಿಟ್ಟು ಬರ್ತಾನೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಡೆಡ್ ಹ್ಯಾಂಡ್ ಅಂದ್ರೆ, ಈಗ ಕೆಟ್ಟದ್ದು ಅಂದ್ರೆ ನಾಡಲ್ಲಿ ಏನ್ ಮಾಡ್ತಾನೆ, 10 ಮೆಟ್ಲು ಇಳಿದ್ರೆ ಅವ್ನು ಕೆಟ್ಟದ್ದು ಅಂತ ಕರೀತಾರೆ. ಇವ್ರು 10 ಮೆಟ್ಲೆಲ್ಲ 1 ಕೋಟಿ ಮೆಟ್ಲು ಇಳಿದ್ಬಿಟ್ಟಿರ್ತಾರೆ. ಒಳ್ಳೇದು ಅಂತಂದ್ರೆ ನಾವೇನ್ ಮಾಡ್ತೀರಿ, ಏನೋ ದಾನ ಧರ್ಮ ಮಾಡ್ದ, ಒಳ್ಳೇದ್ ಮಾಡ್ದ, ಇನ್ನೊಬ್ರಿಗೆ ಅದ್ ಮಾಡ್ದ, ಮರ ನೆಟ್ಟ, ಪ್ರಾಣಿ ಪಕ್ಷಿಗಳು, ಇದು ಒಳ್ಳೇದು ಅಂತ ನಾವ್ ಹೇಳ್ತೀರಿ. ಇಲ್ಲ, ಇದು 10 ಮೆಟ್ಲು. ಇದಕ್ಕಿಂತನೂ ಲಕ್ಷ ಮೆಟ್ಲು ಒಳ್ಳೇದಿದೆ. ಅದು ಏನು ಅಂತ ಮನುಷ್ಯನಿಗೆ ಗೊತ್ತಿಲ್ಲ, ಸಾಮಾನ್ಯ ಮನುಷ್ಯ. ಅಘೋರಿಗೆ ಗೊತ್ತು. ಅದಕ್ಕೋಸ್ಕರ ಅವನು ಒಳ್ಳೆ ರೂಪದಲ್ಲೂ ಕೂಡ ಮುಟ್ಬಿಟ್ಟು ಬರ್ತಾನೆ, ಕೆಟ್ಟದ ರೂಪದಲ್ಲೂ ಕೂಡ ಮುಟ್ಬಿಟ್ಟು ಬರ್ತಾನೆ. ಅಂದ್ರೆ ಪಾತಾಳಕ್ಕೂ ಇಳಿದ್ಬಿಟ್ಟು ವಾಪಸ್ ಬರ್ತಾನೆ, ಮೇಲ್ಗಡೆ ಕೈಲಾಸಕ್ಕೂ ಹೋಗಿ ವಾಪಸ್ ಬರ್ತಾನೆ. ಇದು ಎರಡೂ ಇದರಲ್ಲಿ ಮಾಡ್ಕೊಂಡು ಬಂದವ್ರನ್ನ ಅಘೋರಿ ಅಂತ ಕರೀತಾರೆ. ಅವ್ರಿಗೆ ಇನ್ನೊಂದು ದ್ವಾರ ಓಪನ್ ಆಗುತ್ತೆ. ಈಗ ಅವತಾರ್ ಬಾಬಾಜಿ ನೀವೆಲ್ಲ ಕೇಳಿದೀರ. ಅವ್ರಿಗೆ ವಯಸ್ಸೆಷ್ಟು ಅಂದ್ರೆ, ಒಬ್ರು 3 ವರ್ಷ ಅಂತಾರೆ, ಒಬ್ರು 5 ವರ್ಷ, 5,000 ವರ್ಷ ಅಂತಾರೆ. 3,000 ವರ್ಷ, 5,000 ವರ್ಷ. ಇದನ್ನ ನಂಬಕ್ ಆಗೋದಿಲ್ಲ. ಮನುಷ್ಯನ ಆಯುಸ್ಸು 60-70 ವರ್ಷ, ಹೆಚ್ಚಂದ್ರೆ ಒಂದು 100 ವರ್ಷ, 120 ವರ್ಷ ಬದುಕಿದವರು ಇದ್ದಾರೆ. ಬಟ್ ನೀವು ಯಾರಿಗಾದ್ರೂ ಅಘೋರಿಗಳಿಗೆ ನಿನ್ನ ವಯಸ್ಸೆಷ್ಟು ಅಂದ್ರೆ 370, 460 ಈ ರೀತಿ ಹೇಳ್ತಾರೆ ಅವ್ರು. ಈಗ ಭೈರವ ಅಘೋರ, ನಾನು ಎಷ್ಟು ನಿಂದು ವಯಸ್ಸು ಅಂದ್ರೆ 347 ವರ್ಷ ನನಗೆ ಅಂತ. ನೋಡೋದಕ್ಕೆ ನಮ್ಮ ರಮೇಶ್ ಅಣ್ಣನ ತರ ಇಷ್ಟೇ ಒಂದು 50-60 ವರ್ಷದವ್ರ ತರ ಕಾಣ್ತಾರೆ. ವಯಸ್ಸೆಷ್ಟು ಅಂದ್ರೆ 347 ವರ್ಷ ಅಂತ. ಇದು ಹೇಗ್ ನಂಬೋದು? ಇದು ನಾವು ನಂಬಕ್ಕಾಗಲ್ಲ. ಬಟ್ ರಿಯಲ್ ಆಗಿ ಆತನಿಗೆ ವಯಸ್ಸಷ್ಟು 347 ವರ್ಷ. ಯಾಕೆ ಅಂತ ಅದನ್ನ ಕೇಳ್ತೀನಿ. ಮೊದಲು ಈಗ ಇದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ಪಾತಾಳ ಅಂದ್ರೆ ಕೆಟ್ಟದ್ದು ಅಂತ ಮನುಷ್ಯ ಏನ್ ಹೇಳ್ತಾನೆ, 1 ಮೆಟ್ಲು, 2 ಮೆಟ್ಲು, 3 ಮೆಟ್ಲನ್ನು ಕೆಟ್ಟದ್ದು ಅಂತಾನೆ. ಉದಾಹರಣೆಗೆ 100 ಮೆಟ್ಲಿದೆ. ಅಘೋರಿಗಳು ಏನ್ ಮಾಡ್ತಾರೆ, ಆ 100ನೇ ಮೆಟ್ಲು ಕೆಳಗಡೆ ಇಳಿದ್ಬಿಟ್ಟು ಮತ್ತೆ ಬರ್ತಾರೆ.
ಒಳ್ಳೇದು ಅಂತ ಏನ್ ಹೇಳ್ತಾರೆ, ದಾನ ಧರ್ಮ ಮಾಡ್ಬಿಡು, ಇರೋದ್ ಪರೋದೆಲ್ಲ ಕೊಟ್ಬಿಡು, ನೀನು ಒಳ್ಳೆಯವನಾಗ್ಬಿಡ್ತೀಯ ಅಂತ ಸಮಾಜದಲ್ಲಿ ಕೆಲವರು ಒಳ್ಳೆ ಹೆಸರು ತಗೊಂಡವ್ರೆ. ಇದು ಒಂದು 10 ಮೆಟ್ಲಲ್ಲಿದೆ. ಬಟ್ ಅಘೋರಿಗಳು 1,00,000 ಮೇಲ್ಗಡೆ ಹೋಗ್ಬಿಟ್ಟು ಕೆಳಗಡೆ ಬರ್ತಾರೆ. ಈ ಎರಡೂ ಹಂತದಲ್ಲಿ ಹೋಗಿ ಬಂದ್ರೆ ಅವನಿಗೆ 3ನೇ ಹಂತ ಅವತಾರ ಬಾಬಾಜಿ ಯಾವ ಸ್ವರೂಪದಲ್ಲಿದ್ದಾರೆ, ಬೆಳಕಿನ ರೂಪದಲ್ಲಿ, ಆ ರೀತಿ ಹೋಗೋದಕ್ಕೆ ದಾರಿ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಪಾತಾಳಕ್ಕೆ ಹೋದವರು 10ನೇ ಮೆಟ್ಲಿಂದ 20ನೇ ಮೆಟ್ಲು ಕೆಳಗಡೆ ಇಳ್ದ ಅವನಿಗಲ್ಲಿ ಏನೋ ಒಂದು ನಶೆ ಸಿಕ್ತು, ಅಲ್ಲಿ ಸೆಟ್ಲ್ ಆಗ್ಬಿಟ್ಟ, ಅವನು ವಾಪಸ್ ಬರ್ಲಿಲ್ಲ. ಇನ್ನೊಬ್ಬ 100ನೇ ಮೆಟ್ಲಿಗೆ ಹೋದ, ಅವನು ಅಲ್ಲಿ ಸೆಟ್ಲ್ ಆಗ್ಬಿಟ್ಟ. ಅಘೋರಿಗಳಲ್ಲಿ 2 ವಿಧ. ಅಘೋರಿ ಅಂತಂದ್ರೆ ಘೋರ ಅಂದ್ರೆ ಏನು, ತುಂಬಾ ವಿಕಾರವಾಗಿರೋದು ಅಂತ. ಅಘೋರಿ ಅಂದ್ರೆ ಏನು, ವಿಕಾರವಾಗಿಲ್ಲ, ಬಹಳ ಅದ್ಭುತವಾಗಿದ್ದಾನೆ, ಹೆಚ್ಚು ಕಡಿಮೆ ಪರಮಾತ್ಮನ ಸ್ವರೂಪ ಅಂತ. ಆದ್ರೆ ಆ ಅಘೋರಿ ಅಂತ ಹೆಸರಿಟ್ಕೊಂಡು ಕೆಲವರೆಲ್ಲ ಬರೀ ನೆಗೆಟಿವ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವರು ಕೆಳಗಡೆ ಹೋದ್ರು, ಅಲ್ಲೇ ಸೆಟ್ಲ್ ಆಗ್ಬಿಟ್ರು, ಮತ್ತೆ ವಾಪಸ್ ಬರ್ಲಿಲ್ಲ. ಮತ್ತೆ ಕೆಲವರು ಮೇಲ್ಗಡೆ ಹೋದ್ಲು, ಅವ್ರು ಅಲ್ಲೇ ಸೆಟ್ಲ್ ಆದ್ರು, ಅವರು ವಾಪಸ್ ಬರ್ಲಿಲ್ಲ. ಅಂದ್ರೆ ಎರಡೂ ಹಂತಗಳನ್ನು ಮುಗಿಸ್ಬರ್ಬೇಕು. ಮುಗಿಸಿದ್ರೆ ಅವ್ರಿಗೆ 3ನೇ ದ್ವಾರ. ಅದಕ್ಕೆ ಭಗವಂತನಲ್ಲಿ ಲೀನವಾಗುವಂತ ಒಂದು ಅದ್ಭುತವಾದ ಶಕ್ತಿ ಸಿಗ್ತದೆ. ಬಟ್ ಆ ರೀತಿ ಮಾಡೋದಿಲ್ಲ. ಒಬ್ಬೊಬ್ರು ಹಿಂಗೋಗಿ ಹಿಂಗ್ ಬರ್ತಾರೆ, ಕೆಳಗಡೆ ಹೋಗೋದಿಲ್ಲ. ಕೆಲವ್ರು ಕೆಳಗಡೆ ಹೋಗಿ ಬರ್ತಾರೆ, ಮೇಲ್ಗಡೆ ಹೋಗೋದಿಲ್ಲ, ನಿಲ್ಲಿಸ್ಬಿಡ್ತಾರೆ. ಸೊ ಆದ್ರಿಂದ ಈಗ ಅಘೋರಿಗೆ 347 ವರ್ಷ ಹೆಂಗೆ ನಿನಗೆ ಅಂತ ಕೇಳಿದ್ರೆ, ಆತ ಹೇಳಿದ್ದು ನಿಜವಾಗ್ಲೂ ಅತ್ಯದ್ಭುತವಾಗಿ ಸತ್ಯ ಅಂತ ಅನ್ಸುತ್ತೆ. ಈಗ ನಾವ್ ಏನೇನ್ ಮಾಡಿದಿರಲ್ಲ, ಇದೆಲ್ಲ ಬಟ್ಟೆ ಹಾಕಿದಿರಿ, ಚೇರು, ಮೈಕು, ಮೊಬೈಲು, ಇದೆಲ್ಲ ಏನಂದ್ರೆ ಮ್ಯಾನ್ ಮೇಡ್ ಥಿಂಗ್ಸ್. ಇಲ್ಲಿ ಗಾಡ್ ಮೇಡ್ ಥಿಂಗ್ಸ್ ಅಂತ ಒಂದಿದೆ, ಮ್ಯಾನ್ ಮೇಡ್ ಥಿಂಗ್ಸ್ ಇದೆ. ಮನುಷ್ಯ ನಿರ್ಮಿಸಿರುವಂತ ಯಾವುದೇ ವಸ್ತುಗಳನ್ನ ನಾವು ಉಪಯೋಗಿಸಂಗಿಲ್ಲ. ಪ್ಯೂರ್ ನೇಚರ್ ಹೇಗಿದೆಯೋ ಹಾಗಿದ್ರೆ ಮನುಷ್ಯನಿಗೆ ಮಿನಿಮಮ್ 300 ವರ್ಷ, 3,000 ವರ್ಷ ಬದುಕ್ಬೋದು. ಮಿನಿಮಮ್, ಮ್ಯಾಕ್ಸಿಮಮ್ 3,000 ವರ್ಷ. ಆದ್ರೆ ಮ್ಯಾನ್ ಮೇಡ್ ಥಿಂಗ್ಸ್ ನ ಉಪಯೋಗಿಸಂಗಿಲ್ಲ. ಅಂದ್ರೆ ನಿಂಗೆ ನಿದ್ದೆ ಬಂದಾಗ ನಿದ್ದೆ ಮಾಡು, ಬೆಳಿಗ್ಗೆ ಎದ್ದೊಳ್ದಾಗ ಎದ್ದೋಳು, ನಂಬರ್ 2, ನಂಬರ್ 1 ಹೊಟ್ಟೆ ಹಸ್ದಾಗ ಊಟ ಮಾಡು. ಈ ಬೆಂಕಿ, ಸ್ಟವ್, ಗಿವು ಮ್ಯಾನ್ ಮೇಡ್ ಥಿಂಗ್ಸ್ ನ ನೀನು ಏನೂ ಉಪಯೋಗಿಸಂಗಿಲ್ಲ. ಪ್ಯೂರ್ ನೇಚರ್ ಹೇಗಿದೆ ಹಾಗೆ ಅಕ್ಸೆಪ್ಟ್ ಮಾಡ್ಕೊ. ಅಂದ್ರೆ ಹಗಲು ಬಂದ್ರೆ ಹಗಲನ್ನ ಅಕ್ಸೆಪ್ಟ್ ಮಾಡು, ರಾತ್ರಿ ಬಂದ್ರೆ ರಾತ್ರಿ ಅಕ್ಸೆಪ್ಟ್ ಮಾಡು, ಮಳೆ ಬಂದ್ರೆ ಮಳೆಲ್ ನೆನಿ, ಬಿಸಿಲು ಇದ್ರೆ ಬೇಸಿಗೆಲ್ ಮೈ ಸುಟ್ಕೊ. ನಿನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಅಂದ್ರೆ ಇಟ್ಸ್ ಪ್ಯೂರ್ ನೇಚರ್ ಅಲ್ಲಿ ಯಾರು ಬದುಕ್ತಾರೋ ಅವನಿಗೆ ಮಿನಿಮಮ್ 300 ವರ್ಷ, ಮ್ಯಾಕ್ಸಿಮಮ್ 3,000 ವರ್ಷಗಳು. ಇದೆಲ್ಲ ಏನು ಅಂತಂದ್ರೆ ಅಘೋರಿಗಳ ತತ್ವ. ಆದ್ರಿಂದ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಿಲ್ಲಿ. ನನ್ನ ಕಣ್ಣೆದುರುಗಡೆ ನಡೆದಂತ ಒಂದು ನೈಜ ಘಟನೆ. ಒಂದೆಲ್ಲೋ ಒಂದು ಬೈಲು, ಅಂದ್ರೆ ಕಾಡಲ್ಲಿ ಇರುವಂತದ್ದು, ಒಂದಷ್ಟು ಮರಗಳು, ಬಂಡೆಗಳಿದಾವೆ. ದಟ್ಟ ಕಾಡಲ್ಲ, ಜಸ್ಟ್ ಒಂದು ಬೈಲ್ ರೀತಿಯಲ್ಲಿ ನಾನು ಕರ್ಕೊಂಡೋಗಿ ಒಂದು ಸೌತೆಕಾಯಿ ತರ ಯಾವುದೋ ಒಂದು ಹಣ್ಣು, ಸೇಮ್ ತಿನ್ನೋದಕ್ಕೆ ಸೌತೆಕಾಯಿ, ತೆಂಗಿನಕಾಯಿ 2 ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಹಂಗೆ ತಿಂದೆ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡು ಅಂತ ಅಂದ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದೆ. ಕಣ್ಣು ಓಪನ್ ಮಾಡಿದ್ರೆ ಅಲ್ಲೊಬ್ಬ ಇಲ್ಲೊಬ್ಬ ಎಲ್ಲ ಅಘೋರಿಗಳಿದ್ದಾರೆ. ಅಂದ್ರೆ ಏನೋ ಕೆಲಸ ಮಾಡ್ತಾವ್ರೆ. ಒಂದು 10-15 ಜನ ಆ ಮರದ ಪಕ್ಕದಲ್ಲಿ, ಬಂಡೆ ಕೆಳಗಡೆ, ಅಲ್ಲಿ ಇಲ್ಲೆಲ್ಲ. ಅಲ್ಲಪ್ಪ, ನಾವು ಬಂದಾಗ ನಾನು ಭೈರವ ಆಗೋರು ಇಬ್ಬರು ಇದ್ದಿದ್ದು, ಈಗ ಏನು ಇಷ್ಟು ಜನ ಬಂದ್ಬಿಟ್ರು, ಎಲ್ಲಿದ್ರು ಅಂತ. ಯಾರು ಇವರು ಅಂತ ಕೇಳಿದೆ. ನೋಡ್ಕೊಂಡು ಹೋಗು ಅಂತಂದ್ರು. ಎಲ್ಲ ಹೋಗಿ ನೋಡಿದ್ರೆ ನಾನು ಹೋಗ್ತಿದ್ದಂಗೆನೆ ಡಿಸ್ಟೆನ್ಸ್ ಕೂಡ ಅಷ್ಟೇ ಆಗುತ್ತೆ. ಅಂದ್ರೆ ಇಲ್ಲಿಂದ ಅಲ್ಲೊಬ್ಬ 10 ಅಡಿ ಅಘೋರಿ ಕೂತ್ಕೊಂಡಿದ್ದಾನೆ, ನಾನು ಅಲ್ಲೋದ್ರೆ ಮತ್ತೆ 10 ಅಡಿ ದೂರ ಹೋಗ್ತಾನೆ. ಅಂದ್ರೆ ನಾನು ನಿಂತಿದ್ದ ಜಾಗದಲ್ಲಿ ನೋಡ್ಬೋದು ಅಷ್ಟೇ ಹೊರತು ನಾನು ಹತ್ರ ಹೋಗಿ ಅವ್ರನ್ನ ಸ್ಪರ್ಶ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಕಣ್ಣು ಮುಚ್ಕೊಂಡು ತೆಗೆದ್ರೆ ಅಲ್ಲಿ ಯಾರೂ ಇಲ್ಲ. ಅಂದ್ರೆ ಇದು ಅದೇನೋ ಹಣ್ಣು ಕೊಟ್ಟನಲ್ಲ, ಆ ಹಣ್ಣದ ಸ್ವೀಟ್ ಇಲ್ಲ, ಅದು ಸೇಮ್ ಸೌತೆಕಾಯಿ ತರ ಇದೆ. ಬಟ್ ಆ ಹಣ್ಣನ್ನ ಪ್ರಭಾವನ ಅಥವಾ ನನ್ನ ಮನಸ್ಸಿನ ಭ್ರಮೆನ ಇವನೇನಾದ್ರೂ ಮಾಡದ್ನ. ನನ್ಗೆ ಅವಾಗ ಹಿಪ್ನೋಥೆರಪಿ ಗೊತ್ತಿಲ್ಲ, ಈಗ ಗೊತ್ತಿದೆ. ನಾನು ಮಾಡ್ತೀನಿ ಹಿಪ್ನೋಥೆರಪಿ, ಬಟ್ ಅವಾಗ ಗೊತ್ತಿರ್ಲಿಲ್ಲ ನನಗೆ. ಸಂಮೋಹಿನಿ ವಿದ್ಯೆ ಅಂತ ಕರೀತಾರೆ. ಆ ವಿದ್ಯೆಯಿಂದ ನನಗೇನಾದ್ರೂ ಈ ತರ ಭ್ರಮಾಲೋಕನ ಉತ್ಪತ್ತಿ ಮಾಡ್ತಾರೆ, ಖಂಡಿತವಾಗ್ಲೂ ಮಾಡ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ? ಹತ್ರ ಹೋದ್ರೆ ಸಿಗ್ತಾ ಇಲ್ಲ. ಈಗ ಇಲ್ಲಿ ಯಶವಂತ್ ಕಾಣಿಸ್ತಾ ಇದ್ದಾನೆ, ಬಟ್ ಹತ್ರ ಹೋದ್ರೆ ಮತ್ತೆ ದೂರ ಹೋದ್ರೆ ನಾನು ಹೆಂಗ ಅದನ್ನ ಯಶವಂತನ ಮಾತಾಡಿಸ್ಲಿ? ಕಣ್ಣನ್ನೆಲ್ಲ ಒಂದ್ಸಲ ಉಚ್ಕೊಂಡು ನೋಡಿದ್ರು ಕೂಡ ಅದೇ ರೀತಿ ಇರ್ತದೆ, ಯಾರು ಇಲ್ಲ ಅಲ್ಲಿ. ಇಷ್ಟೊತ್ತವರೆಗೂ ಇದ್ದವರು ಒಬ್ರು ಇಲ್ಲ. ಇದೆಲ್ಲ ಏನು ಅಂದ್ರೆ ನಾನ್ ತಿಳ್ಕೊಂಡಿದ್ದವಾಗ ಹಣ್ಣಿಂದ ಆಗಿದೆ ಅಂತ. ಅಂದ್ರೆ ಕೆಲವೊಂದು ಭ್ರಮೆ ಉತ್ಪತ್ತಿ ಮಾಡ್ತವೆ, ಆದ್ರಿಂದ ಈ ರೀತಿ ಆಗಿದೆ ಅಂತ. ಇದು ಏನಕ್ಕೆ ಅಂದ್ರೆ ಅಘೋರಿ ಕೆಪಾಸಿಟಿ ಏನು ಅಂತ ಕೇಳದಲ್ಲ, ನೋಡು ಇದನ್ನ ಅಂತ ಒಂದು ಮ್ಯಾಜಿಕ್ ಮಾಡಿ ತೋರಿಸಿದಷ್ಟೇ. ಇದು ಮ್ಯಾಜಿಕ್ ಅಂದ್ರೆ ಅದು ಲೌಕಿಕದ ವರ್ಡ್ ಮ್ಯಾಜಿಕ್ ಅಲ್ಲ, ಒಂದು ಬ್ರಹ್ಮವಿದ್ಯೆ, ಋಷಿ ವಿದ್ಯೆಯ ಒಂದೇ ಒಂದು ಅಧ್ಯಯನವನ್ನ ತೋರಿಸ್ತಾ, ತಗಳಪ್ಪ ಒಂದು ಅಗಳು ತಿನ್ನೋಡು ಅಂತ. ಸೊ ಇದು ಎಲ್ಲವೂ ಕೂಡ ಅಘೋರಿಗಳು ಎಲ್ಲಾ ವಿದ್ಯೆಗಳನ್ನು ಕಲ್ತಿರ್ತಾರೆ. ಇದಕ್ಕಿಂತನೂ ಅತ್ಯದ್ಭುತವಾದ ಅನುಭವ ಹೇಳ್ತೀನಿ ಕೇಳಿ. ಕುಂಭಮೇಳದಲ್ಲಿ ಸುಮಾರು ಒಂದು 12 ಲಕ್ಷ ಅಘೋರಿಗಳು ಬರ್ತಾರೆ. ನೀವು ನೋಡಿರ್ಬೋದು ಹೌದು. ಆ ವಿಡಿಯೋಗಳಲ್ಲಿ, ಅಲ್ಲಿ ಇಲ್ಲೆಲ್ಲ.
ಮಿನಿಮಮ್ ಎಷ್ಟು ಬರ್ತಾರೆ ಅಂದ್ರೆ 48 ಲಕ್ಷ ಅಘೋರಿಗಳು ಬರ್ತಾರೆ. 48 lakhs. ಇವರೆಲ್ಲ ಬೇರೆ ಸಮಯದಲ್ಲಿ ನೋಡೋಣ. ಬೇರೆ ಸಮಯದಲ್ಲಿ ಇವ್ರನ್ನ ಇಷ್ಟು ಜನ ಹುಡುಕಿ ನೋಡೋಣ. 12 ವರ್ಷಕ್ಕೊಂದ್ಸಲ ಒಂದು ಕಡೆ ನಡೆಯುತ್ತೆ. ಹರಿದ್ವಾರ, ಉಜ್ಜಯಿನಿ, ನಾಸಿಕ್, ಪ್ರಯಾಗ್ರಾಜ್. ಇಲ್ಲೆಲ್ಲ ಒಂದ್ಸಲ ನಡೀತು ಅಂದ್ರೆ ಮತ್ತೆ 12 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಆ ಥರ 3 ವರ್ಷದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನಡೆಯುತ್ತೆ. ನಾನು ಎಲ್ಲ 4 ಸ್ಥಳದಲ್ಲಿ ನಡೆಯುವಂಥದ್ದು ನೋಡಿದ್ದೀನಿ. ಒಟ್ಟು 6 ಬಾರಿ ಕುಂಭಮೇಳ ನೋಡಿದ್ದೀನಿ. ಈ ಇಷ್ಟು ಜನ ಕುಂಭಮೇಳದಲ್ಲಿ ಕಾಣಿಸ್ಕೊಳ್ಳೋರು ಬಾಕಿ ಸಮಯದಲ್ಲಿ ಒಬ್ರು ಸಿಗಲ್ವಲ್ಲಪ್ಪ. ಒಬ್ರು ನೋಡಕ್ಕಾಗಲ್ಲ. ಎಲ್ಲೋದ್ರು ಅವರೆಲ್ಲ? ಇದು ಏನು ಅಂತಂದ್ರೆ ವ್ಯಕ್ತ ಅವ್ಯಕ್ತ ಅಂತ ಕರೀತಾರೆ. ಅಂದ್ರೆ ಸ್ಥೂಲ, ಸೂಕ್ಷ್ಮ, ಗೋಚರ, ಅಗೋಚರ ಅಂತ. ಅವ್ರು ಗೋಚರ ಆಗೋದು ಯಾವಾಗ ಅಂದ್ರೆ ಕೇವಲ ಕುಂಭಮೇಳದಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ. ಬಾಕಿ ಸಮಯದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಅಗೋಚರವಾಗಿರ್ತಾರೆ. ಒಂದು ಉದಾಹರಣೆಗೆ ನಾನು ಹೇಳೋದು ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ 1 ಕಿಲೋಮೀಟರ್ ಬಯಲು. ಓಕೆ, ನಾವು ಈಗಲ್ ವ್ಯೂ ಅಂತಾರೆ. ಅಂದ್ರೆ ನೀವು ಡ್ರೋನ್ ಇಂದ ನೋಡಿದ್ರೆ 1 ಕಿಲೋಮೀಟರ್ ಬಯಲು. ಈ 1 ಕಿಲೋಮೀಟರ್ ಆಚೆಗಡೆ ಸುಮಾರು ಒಂದು 10 ಕಿಲೋಮೀಟರ್ ಕಾಡು, ದಟ್ಟಾರಣ್ಯ. ಈ ಕಡೆನೂ ದಟ್ಟಾರಣ್ಯ. ಆ ದಟ್ಟಾರಣ್ಯದ ಒಳಗಡೆಯಿಂದ ಅಘೋರಿಗಳು ಓಡ್ಬರ್ತಾವ್ರೆ. ಡ್ರೋನ್ ಶಾಟ್ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಬರೀ ಗಿಡ ಮರಗಳು ಕಾಣಿಸ್ತವೆ. ಆ ಮರ ಎಲ್ಲಿ ಎಂಡಾಗಿದೆ ಅಲ್ಲಿಂದ ಓಡ್ಬರ್ತಾ ಇರೋದು ನೀವು ಕಾಣಿಸ್ಬೋದು. ಅಲ್ಲೆಲ್ಲ ಕುಂಭಮೇಳದ ಸ್ನಾನ ಮಾಡ್ತಾರೆ, ಹಂಗೆ ಮತ್ತೆ ಹೋಗ್ಬಿಡ್ತಾರೆ. ಹಿಂಗೆ ಸ್ನಾನ ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರು. ಈಗ ಅಲ್ಲಿ ದಟ್ಟಾರಣ್ಯದಲ್ಲ ಆ ಕಡೆ 1 ಕಿಲೋಮೀಟರ್ ಇಂದ ಆ ಕಡೆ ಯಾರೋ ಒಬ್ರು ಈ ರಿಸರ್ಚ್ ಟೀಮ್ ಅವರಲ್ಲಿ ಇಳಿದ್ಬಿಟ್ಟು ಹೆಲಿಕಾಪ್ಟರ್ ಇಂದ ಇವ್ರ ಅಘೋರಿಗಳೆಲ್ಲ ಎಲ್ಲಿಂದ ಬರ್ತಾವ್ರೆ ಅಂತ ನೋಡಿದ್ರೆ ಒಂದು ಸಣ್ಣ ಸುಳು ಇಲ್ಲ, ಒಂದು ಹೆಜ್ಜೆ ಗುರ್ತಿಲ್ಲ, ಒಂದು ಅರ್ಶಿನ ಕುಂಕುಮ ಇಲ್ಲ, ವಿಭೂತಿ ಇಲ್ಲ, ರುದ್ರಾಕ್ಷಿ ಇಲ್ಲ, ಏನು ಇಲ್ಲ. ಮತ್ 10-12 ಲಕ್ಷ ಜನ ಎಲ್ಲಿಂದ ಬರ್ತಾವ್ರೆ? ಆ ರಿಸರ್ಚ್ ಟೀಮ್ ಅಲ್ಲಿದೆ, ಬಟ್ ಅಲ್ಲಿ ಯಾರು ಒಂದು ಸಣ್ಣ ಸುಳುವಿಲ್ಲ. ಇಲ್ಲಿಂದೆಲ್ಲ ಹೋದ್ರು. ಇನ್ನೊಂದು ರಿಸರ್ಚ್ ಟೀಮ್ ಆಪೋಸಿಟ್ ಅಲ್ಲಿ ಇದೆ. ಈ ಮರದಿಂದ ಇಳಿದ್ಬಿಟ್ಟು ಬಂದ್ರು. ಇಲ್ಲಿ ಕಾಣಿಸ್ತಾ ಇದೆ, ಡ್ರೋನ್ ಇಂದ ಎಲ್ಲಾ ಶೂಟ್ಗಳು ಕಾಣಿಸ್ತಾ ಇದೆ. ಆ ಕಾಡ್ ಒಳಗಡೆ ನುಗ್ಗಿದ್ರು. ಆ ಕಡೆ ಒಂದು ರಿಸರ್ಚ್ ಟೀಮ್ ಕಾಯ್ಕೊಂಡಿದೆ, ಇಲ್ಲಿ ಬರೋರ್ನೆಲ್ಲ ಶೂಟ್ ಮಾಡೋಣ ಅಂತ. ಯಾರು ಬರ್ಲಿಲ್ಲ. ಈಗ ಎಲ್ಲಿಂದ ಬರ್ತಾವ್ರೆ, ಎಲ್ಲಿಗೆ ಹೋಗ್ತಾವ್ರೆ? ನೀವು ಬಾಕಿ ಸಮಯದಲ್ಲಿ ಕುಂಭಮೇಳದಲ್ಲಿ ಸಿಗುವಂತ ಅಘೋರಿಗಳನ್ನ ಐಡೆಂಟಿಫೈ ಮಾಡಿ ತೋರಿಸ್ಬಿಡಿ. ಒಂದು ನನ್ನ ಅನುಭವ, ನನ್ನ ರಿಸರ್ಚ್ ಅಲ್ಲಿ ನಾವೆಲ್ಲ ಇಲ್ಲಿ ನಾಡಲ್ಲಿ ಹುಟ್ಟಿದ್ರೆ ಬರ್ತ್ ಸರ್ಟಿಫಿಕೇಟ್, ಸತ್ರೆ ಡೆತ್ ಸರ್ಟಿಫಿಕೇಟ್ ಬರ್ತದೆ. ಇಂಥವ್ನು ಇದ್ದ, ಇಂಥವ್ನು ಸತ್ತ ಅಂತ ಗೊತ್ತು. ಒಬ್ರು ಅಘೋರಿಗಳು ಹೆಣ ನೋಡಿದೀರಾ ನೀವು? ಅವ್ರು ಸತ್ತಿದ್ ಕೇಳಿದೀರಾ? ಕುಂಭಮೇಳ ನಡೆಯುತ್ತೆ, ಎಲ್ಲ ಹೋಗ್ತೀರಾ, ಸ್ನಾನ ಮಾಡ್ತೀರಾ, ಬರ್ತೀರಾ, ಎಲ್ಲ ಮಾಡ್ತೀರಾ. ಒಬ್ಬ ಅಘೋರಿ ಹೆಣ ಎಲ್ಲಾದ್ರೂ ಸತ್ತಿದ್ದು? ಮತ್ತ ಅಷ್ಟು ಜನ ಸತ್ತೋದಾಗ ಎಲ್ಲೋದ್ರು? ಹೆಣ ಎಲ್ಲೋಯ್ತು? ಏನಾಯ್ತು ಹೆಣ? ಫಸ್ಟ್ ಆಫ್ ಆಲ್ ಅವ್ರು ಯಾರು ಮನುಷ್ಯರೇ ಅಲ್ಲ. ಅಘೋರಿಗಳು ಅಂದ್ರೆ ಅಲೌಕಿಕ ಶಕ್ತಿ ಉಳ್ಳಂತವ್ರು. ಅವರು ದೇವತಾ ಮನುಷ್ಯರು ಅಂತ ಕರಿತೀವಿ. ನಮ್ಮ ತರ ಲೌಕಿಕದಲ್ಲಿರೋರು, ಆಧ್ಯಾತ್ಮಿಕದಲ್ಲಿರೋರು ಇವರೆಲ್ಲ ಇವ್ರಿಗೆ ಗುರ್ತಿದೆ, ಐಡೆಂಟಿಫೈ ಇದೆ. ಅಲೌಕಿಕದಲ್ಲಿ ಯಾವುದೋ ಐಡೆಂಟಿಫೈ ಇಲ್ಲ. ಇರೋದ್ ಸತ್ಯ. ನಾವು ಮುಟ್ಟಿದ ಸತ್ಯ, ನೋಡಿದ ಸತ್ಯ, ಮಾತಾಡಿದ ಸತ್ಯ. ಅಸ್ತಿತ್ವದಲ್ಲಿ ಎಲ್ಲಿವರೆಗೂ ಇರ್ತಾರೆ ಅಂದ್ರೆ ಕ್ಷಣಕ್ಕೆ, ನಿಮಿಷಕ್ಕೆ, ಗಂಟೆಗೆ, ದಿನಕ್ಕೆ, ಇಲ್ಲ ವಾರಕ್ಕೆ, ವರ್ಷಕ್ಕೆ ಕಾಣಿಸ್ಕೊಳ್ತಾರೆ ಹೊರತು ಬಾಕಿ ಸಮಯದಲ್ಲಿ ಅವರು ಅಗೋಚರವಾಗಿರ್ತಾರೆ, ಅವ್ಯಕ್ತವಾಗಿರ್ತಾರೆ, ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ. ಇವರು ಯಾವುದು ಸಿಗೋದಕ್ಕೆ ಸಾಧ್ಯವಿಲ್ಲ. ಇದು ನನ್ನ ಅಧ್ಯಯನ. ಬಾಕಿ ಸಮಯದಲ್ಲಿ ನೀವು ಹೋದ್ರೆ ಸಿಗೋದು ಇಲ್ಲ. ಆದ್ರೆ ಅಷ್ಟು ಜನ ಎಲ್ಲಿಂದ ಬರ್ತಾರೆ? ಅವ್ರಿಗೊಂದು ಐಡೆಂಟಿ ಕಾರ್ಡ್ ಇಲ್ಲ. ನಮ್ಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇರೋದಂಗೆ ಅವ್ರಿಗೇನು ಇಲ್ಲ. ಸೊ ಹಂಗಾಗಿರೋದ್ರಿಂದ ಅಘೋರಿ ಎಲ್ಲಿ ಬೇಕಾದ್ರೂ ಸೃಷ್ಟಿ ಆಗ್ತಾನೆ, ಎಲ್ಲಿ ಬೇಕಾದ್ರೂ ಮಾಯ ಆಗ್ತಾನೆ, ಎಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ತಾನೆ, ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾನೆ. ಇದು ನಾನು ಕೆಲವರು ಕಟ್ಟುಕತೆ ಅಂತಾರೆ. ನನ್ನ ಸ್ನೇಹಿತರೆ ಇದನ್ನ ಹೇಳಿದ್ರೆ ನಂಬೋದಿಲ್ಲ. ಇವನೇನೋ ಬುರ್ಡೆ ಬಿಡ್ತಾನೆ, ಅದೇನದು ರೈಲ್ ಬಿಡ್ತಾವನೆ, ಬ್ಲೇಡ್ ಹಾಕ್ತಾನೆ, ಹಾಗೆ ಹೀಗೆ ಅಂತ ಅಂತಾರೆ. ಬಟ್ ಖಂಡಿತವಾಗ್ಲಿಲ್ಲ. ಅವ್ರು ಎಲ್ಲಿ ಬೇಕಾದ್ರೂ ವ್ಯಕ್ತವಾಗ್ಬೋದು, ಎಲ್ಲಿ ಬೇಕಾದ್ರೂ ಅವ್ಯಕ್ತವಾಗ್ಬೋದು. ಅವ್ರು ಇರೋದಕ್ಕೆ, ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯ. ಈ ರೀತಿ ಅಘೋರಿಗಳ ಒಂದು ಜೀವನ ಬಹಳ ವಿಸ್ಮಯಕಾರಿ, ಅಂದ್ರೆ ರಹಸ್ಯಮಯ. ಜಗತ್ತಲ್ಲಿ ಏನಾದ್ರೂ ರಹಸ್ಯ ಅಂತಿದ್ರೆ ಅದು ಕೇವಲ ಅಘೋರಿಗಳು ಮಾತ್ರ, ಬೇರೆ ಇನ್ನೇನಿಲ್ಲ. ನಾನು ನೋಡೋದು ಮನುಷ್ಯನ ರೂಪದಲ್ಲಿ ರಹಸ್ಯ ಏನಾದ್ರೂ ಇದ್ರೆ ಅದು ಕೇವಲ ಅಘೋರಿಗಳು, ಬೇರೆ ಯಾವುದು ಇಲ್ಲ. ಅವರು ಅವರ ಬದುಕು, ಅವರ ಆಚಾರ ವಿಚಾರಗಳು, ಅವರ ಚಿಂತನೆಗಳು, ಅವರ ಒಂದು ಸಿದ್ಧಿ ಸಾಧನೆಗಳು, ಇದೆಲ್ಲವೂ ಕೂಡ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ತಾನೇ ಮಾಡದಂತ ಹೇಸಿಗೆಯನ್ನ ತಾನೇ ತಿಂತಾನೆ.
ತಾನೇ ಮಾಡಿದಂಥದ್ದು ತಾನೇ ತಿಂತಾನೆ. ಇದು ಕೇಳೋದಕ್ಕೆ ನಮ್ಗೆ ಹೆಂಗನ್ಸುತ್ತೆ? ಅಂದ್ರೆ ಅದೊಂದು ಸಾಧನೆಯ ವಿಧಿವಿಧಾನಗಳು, ನಿಯಮಗಳು, ರೀತಿ ನೀತಿಗಳು. ಅದನ್ನ ನೀನು ಆ ಸಾಧನೆ ಸಿದ್ಧಿಯನ್ನು ಪಡ್ಕೊಳ್ಬೇಕಾದ್ರೆ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಹಂಗಾಗಿರೋದ್ರಿಂದ ಎಲ್ಲವೂ ಕೂಡ ಇಲ್ಲಿ ನಾವೇನು ಅದನ್ನ ಕೇಳಿದ ತಕ್ಷಣನೇ ಕೆಲವರು ವಾಮಿಟೇ ಬಂದ್ಬಿಡ್ತದೆ. ಹೌದು. ಬಟ್ ಅವರು ಅದನ್ನ ಮಾಡೇ ಮಾಡ್ತಾರೆ, ಹ್ಮ್. ಖಂಡಿತವಾಗ್ಲೂ ಮಾಡ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ಇದೆಲ್ಲವೂ ಕೂಡ ಅಘೋರಿ ಅಂದ್ರೆ ಅದೊಂದು ವಿಸ್ಮಯ, ಅದೊಂದು ರಹಸ್ಯಮಯವಾದಂಥ ಜಗತ್ತು. ಅದನ್ನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಅದನ್ನ ನಾವು ಜಡ್ಜ್ ಮಾಡೋಕ್ಕಾಗ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಸಾಧ್ಯವಿಲ್ಲ. ಆಧ್ಯಾತ್ಮಿಕ ವ್ಯಕ್ತಿಗಳಿಗೂ ಸಾಧ್ಯವಿಲ್ಲ. ಹ್ಮ್. ರೀಸನ್ ಏನು ಅಂದ್ರೆ, ನಾನಿರೋದು ಒಂದು 70 kg, ನಾನು 7,000 kg ಹೇಗೆ ಎತ್ತಕ್ಕಾಗತ್ತಾ? ಆಗಲ್ಲ. ಹೌದು. 700 kg ಎತ್ತಕ್ಕಾಗಲ್ಲ, ಇನ್ನು 7,000 kg ಹೇಗೆ ಎತ್ತಲಿ? ಹ್ಮ್. ಅದೇ ರೀತಿ ಒಬ್ಬ ಅಘೋರಿಯನ್ನ ನಾವು ನನಗಿಂತ 100 ಪಟ್ಟು, 1000 ಪಟ್ಟು, 1,00,000 ಪಟ್ಟು ಅವರ ಜೀವನ ಚರಿತ್ರೆ ವಿಚಿತ್ರವಾಗಿರ್ತವೆ. ಅದನ್ನ ನಾವು ಜಡ್ಜ್ ಮಾಡಕ್ ಸಾಧ್ಯವಿಲ್ಲ. ಕೇಳಕ್ಕೂ ಕಿವಿ ಮುಚ್ಕೊಂಡ್ಬಿಡ್ತೀರಿ, ಅಯ್ಯೋ ಬೇಡಪ್ಪ ನಮ್ಗೆ ಇದೆಲ್ಲ ಆಗೋದಿಲ್ಲ ಅಂತ. ಆ ಮಟ್ಟದಲ್ಲಿ ಅಘೋರಿಗಳು ಇರ್ತಾರೆ. ಇದು ನಾನ್ ಕಂಡಂತ ಸತ್ಯ. ಹಾಗೆ ಅವ್ರದ್ದು ಇತಿಹಾಸ ಪರಂಪರೆ ಹೇಗ್ ಸ್ಟಾರ್ಟ್ ಆಯ್ತು ಅಂತ ಒಂದು. ಇದು ಆಗ್ಲೇ ಹೇಳದ್ನಲ್ಲ, ಬೇರು ಅಂತ. ಹ್ಮ್. ಮೊದಲು ಬೀಜ ಹಾಕಿದ್ರೆ ಅದು ನಿಧಾನವಾಗಿ ಬೇರು ಬಿಡ್ತದೆ, ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆ ಒಂದು ವೈಟ್ ಕಲರ್ ಏನೋ ಒಂದು ಬರ್ತದೆ, 2 ಚಿಗುರಲ್ಲೇ ಬರ್ತದೆ. ಆಮೇಲೆ ಸಸಿ ಆಗುತ್ತೆ, ಗಿಡ ಆಗುತ್ತೆ, ಮರ ಆಗುತ್ತೆ. ಬಟ್ ಈ ಬೀಜ ಯಾರು? ಅದು ಭಗವಂತ ನಮ್ಮನ್ನೆಲ್ಲ ಮನುಷ್ಯನ ರೂಪದಲ್ಲಿ ಎಲ್ಲಾ ಜೀವಿಗಳನ್ನು ಉತ್ಪತ್ತಿ ಮಾಡಿದ್ರು ಇದೇ ಬೀಜ. ಈಗ ಅಘೋರಿ ಇದು ಕೆಲಸ ಏನು ಅಂತಂದ್ರೆ, ಭೂಮಿಯ ಮೇಲ್ಭಾಗದಲ್ಲಿರೋದು ಮರ, ಅದನ್ನ ನಾವೆಲ್ಲ ನೋಡ್ತಾ ಇದ್ದೀರಿ. ಬೇರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಅಘೋರಿಗಳು. ಪ್ರತಿಯೊಬ್ಬ ಮನುಷ್ಯ ಇಲ್ಲಿ ಹುಟ್ಟಿರೋದೆ ಕರ್ಮ ಕಳ್ಕೊಳ್ಳೋದಕ್ಕೆ, ಋಣ ತೀರ್ಸಕ್ಕೆ. ಎರಡೇ, ಬೇರೆ ಇನ್ನೇನು ಕೆಲಸ ಇಲ್ಲ. ಆ ಕರ್ಮ ಕಳ್ಕೊಳ್ಳೋದನ್ನು ಬಿಟ್ಬಿಟ್ಟು, ಋಣ ತೀರ್ಸೋದನ್ನ ಬಿಟ್ಬಿಟ್ಟು, ಅವನು ಓವರ್ ಆಲ್ ಆಗಿ ತೃಪ್ತಿ ಪಡಕ್ಕೆ ಹೊರಟುಬಿಡ್ತಾನೆ. ಆದ್ರಿಂದ ಅವನಿಗೆ 108 ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು, ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳು. ಯಾವಾಗ ಈ ಅಘೋರಿಗಳು ಇರ್ತಾರಲ್ಲ, ಅವ್ರ ಕೆಲಸ ಏನು ಅಂದ್ರೆ ಬೇರು. ಅವರು ಒಳಗಡೆ ಭೂಮಿಯಲ್ಲಿ ನಿಂತ್ಕೊಂಡು, ಭೂಮಿ ಒಳಗ ಭಾಗದಲ್ಲಿ ಬಿಟ್ಬಿಟ್ಟು ಮರನ ಅದ್ಭುತವಾಗಿ ಬೆಳೆಸುವಂತ ಕ್ರಿಯೆ. ಅಘೋರಿಗಳು ಯಾರು ಅಂತಂದ್ರೆ ಭಗವಂತ ಈ ದೇವದೂತರು ಅಂತಾರೆ. ಯಮಕಿಂಕರ ಅಂತ ಕೇಳಿದಿರ? ಯಮನ ಒಂದು ಯಾರಾದ್ರೂ ಸತ್ತರೆ ಇವಾಗ ಎಳ್ಕೊಂಬಗ ಅಂತ ಅಂದ್ಬಿಟ್ಟು ಪುರಾಣಗಳಲ್ಲೆಲ್ಲ ನೀವು ಕೇಳ್ಬೋದು. ಹಗ್ಗ ಹಾಕ್ದ ಎಳ್ಕೊಂಬಂದ. ಸೊ ಅದೇ ತರನೇ ನಮಗೆ ಬೇರಿನ ರೂಪದಲ್ಲಿರೋದಕ್ಕೆ ಅಘೋರಿಗಳಿಗೆ ಕೆಲವರು ಕೆಲಸಗಳಿರ್ತವೆ. ಭಗವಂತ ಅವ್ರನ್ನ ಲೀಡರ್ ಆಗಿ ಬಿಟ್ಬಿಟ್ಟಿದ್ದಾನೆ. ಆದ್ರೆ ನಿನ್ ಕೆಲಸ ಬೇರೆಯ, ನೋಡ್ಕೊ ನೀನು ಅಂತ. ಈ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ, ಯಾವುದೇ ಕಂಪ್ನಿಗೆ ಹೋದ್ರೆ ಒಬ್ಬ ಸೆಕ್ಯೂರಿಟಿ ಇರ್ತಾನೆ, ಒಳಗಡೆ ಮ್ಯಾನೇಜರ್ ಇರ್ತಾನೆ, ಜನರಲ್ ಮ್ಯಾನೇಜರ್ ಇರ್ತಾನೆ. ಅದೇ ತರ ನಮ್ಮ ಭೂಮಂಡಲದಲ್ಲಿರುವಂತ ಎಲ್ಲಾ ಮನುಷ್ಯರಿಗೂ ಕೂಡ ವಿಶೇಷವಾಗಿ ಇವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬ ಲೀಡರ್. ಈ ಅಘೋರಿಗಳನ್ನ ಅವರು ಕೆಲವರು ಅಭ್ಯಾಸ ಮಾಡಿ, ಅಂದ್ರೆ ಸಿದ್ಧಿ ಸಾಧನೆ ಮಾಡಿ ಅಘೋರಿಗಳಾಗ್ತಾರೆ. ಕೆಲವರು ಬೈ ಬರ್ತೆ ಆಗ್ಬಿಟ್ಟಿರ್ತಾರೆ. ಉದಾಹರಣೆಗೆ ನೀವು ಯಾರೋ ನಿಮ್ಮೂರಲ್ಲಿ ಅಕ್ಕಪಕ್ಕದಲ್ಲಿ ನೋಡಿ ಚಿಕ್ಕದ್ರಲ್ಲಿ ಓಡೋಗ್ಬಿಟ್ಟ, ಅವಾಗೆಲ್ಲ ರೇಡಿಯೋದಲ್ಲಿ ಬರ್ತಾಯಿತ್ತು, ಕಳವಾಗಿದೆ ಮಗು, ಇಷ್ಟು ಎತ್ತರ, ಇಷ್ಟು ಬಣ್ಣ ಇದೆ, ಇಷ್ಟು ಭಾಷೆ ಮಾತಾಡ್ತದೆ, ಇದನ್ನೆಲ್ಲ ಕೇಳಿದಿರಲ್ಲ. ಎಲ್ಲೋದ್ರು ಅವರು? ನಮ್ಮಪ್ಪ 48 ವರ್ಷ ಎಲ್ಲೋ ರೈಲ್ವೆ ಸ್ಟೇಷನ್ ಇದ್ರು, ಕಳೆದೋಗ್ಬಿಟ್ರು. ಯಾರು ಕಳೆದೋಗಿಲ್ಲ. ಈ ಕಳೆದೋಗಿರೋರು, ಈ ಹುಡುಗರು ಓಡೋಗಿರೋರು, ಇವರೇ ಅಘೋರಿಗಳು. ಅವ್ರದ್ದು ಎಲ್ಲೂ ಇಲ್ಲ. ಕಳೆದೋದ್ರು ಅಂತ ನೀವು ಕೇಸ್ಗಳನ್ನ ಹುಡುಕಿ, ಒಂದು 50 ವರ್ಷದ ಇತಿಹಾಸ ಹುಡುಕಿ, 100 ವರ್ಷದ ಇತಿಹಾಸ ಹುಡುಕಿ, ಎಷ್ಟು ಜನ ಕಳೆದೋದ್ರು. ಈ ಕಳೆದೋಗಿರೋರೆಲ್ಲ ಸೀದಾ ಅಘೋರಿಗಳಾಗಿರ್ತಾರೆ. 100 ಜನ ಕಳೆದೋದ್ರೆ ಒಬ್ರೋ ಇಬ್ರೋ ಮಾತ್ರ ಸತ್ತಿರೋದು ಸಿಗ್ತದೆ, ನಿಮ್ಗೆ ಪ್ರೂಫ್ ಸಿಗುತ್ತೆ. ಇನ್ನು 98 ಜನ ಸಿಗೋದಿಲ್ಲ. ಇವರೇ ಅಘೋರಿಗಳಾಗಿ ಮುಂದಕ್ಕೆ ಪರಿವರ್ತನೆ ಆಗ್ತಾರೆ. ಈಗ ಆ ಸಂತತಿನೂ ಬೆಳಿಬೇಕಲ್ಲ. ಆ ಬೆಳೆಯೋದಕ್ಕೆ ಏನ್ ಮಾಡ್ತಾರೆ, ಅದಕ್ಕೆ ಅರ್ಹ ಇರೋರು, ಯೋಗ್ಯ ಇರೋರನ್ನ ಕರ್ಕೊಂಡು ಬಂದು ಮಾಡ್ತಾರೆ. ಬಟ್ ಅವರಲ್ಲಿ ಹಲವಾರು ವಿದ್ಯೆಗಳು ಕಲ್ತಿರ್ತಾರೆ. ಆ ವಿದ್ಯೆಗಳನ್ನ ಸಾಮಾನ್ಯ ಮನುಷ್ಯ ತಿಳ್ಕೊಳಕ್ಕೂ ಆಗಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ, ತಿಳ್ಕೊಳಕ್ಕೂ ಆಗೋದಿಲ್ಲ. ಅವ್ರು ಹೆಂಗ್ ಬೇಕಾದ್ರೂ, ಯಾರನ್ನ ಬೇಕಾದ್ರೂ ಮೆಮೊರಿನ ಸಂಪೂರ್ಣವಾಗಿ ಡಿಲೀಟ್ ಮಾಡ್ಬಿಡ್ತಾರೆ. ಈಗ ಯಶವಂತ್ ಏನು ಅಂದ್ರೆ ಒಂದು ಐಡೆಂಟಿಫೈ ಇದೆ ಯಶವಂತ್. ನೀನೇನಾದ್ರೂ ಅಲ್ಲಿ ಹೋದ್ರೆ ಒಬ್ಬ ಅಘೋರಿಗಳು ಸಿಗಾಕೊಂಡ್ರೆ, ನೀನ್ ಯಾರು ಅಂದ್ರೆ ನಿನ್ನ ಹೆಸರು ಕೂಡ ನೀನ್ ಹೇಳಲ್ಲ. ನಿನ್ನ ಹೆಸರು ಕೂಡ ನೀನ್ ಹೇಳಲ್ಲ. ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ನೀನಿದೆಯಾ ಮನುಷ್ಯನೇ, ಇದೇ ವಯಸ್ಸು, ಇದೇ ದೇಹ. ಬಟ್ ನೀನ್ ಬಂದು ಯಾರು ಕೇಳಿದ್ರು ನೀನ್ ಹೇಳಕ್ ಸಾಧ್ಯವೇ ಇಲ್ಲ. ಆ ಮಟ್ಟದಲ್ಲಿ ಅಂದ್ರೆ ಅಂತ ಬ್ರಹ್ಮವಿದ್ಯೆ, ಋಷಿ ವಿದ್ಯೆಗಳನ್ನು ಕೂಡ ಕಲ್ತಿದ್ದಾರೆ ಅವರು.
ಯಾರನ್ನ ಏನು ಬೇಕಾದರೂ ಮಾಡ್ಕೊಳ್ಳುವಂತಹ ಶಕ್ತಿ ಅವ್ರಿಗಿದೆ. ಈ ಕೆಲವರು ಪವಾಡಗಳನ್ನು ನಂಬೋದಿಲ್ಲ. ಆಮೇಲೆ ದೈವಾಂಶ ಸಂಭೂತರು ಇಲ್ಲವೇ ಇಲ್ಲ. ಸಿದ್ಧಿ ಪುರುಷರು ಇಲ್ಲ. ಇಲ್ಲ, ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಿಂದೆ ಇದ್ರು, ಈಗ ಇದ್ದಾರೆ, ಮುಂದೆನೂ ಕೂಡ ಇರ್ತಾರೆ. ಅವರೆಲ್ಲ ಯಾರು ಅಂದರೆ ಅಘೋರಿಗಳೇ. ಹ್ಮ್ 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 ಆದ್ರಿಂದ ಎಲ್ಲವೂ ಕೂಡ ಸತ್ಯ. ಅದೇನಾಗುತ್ತೆ ಅಂದರೆ ಅನುಭವಕ್ಕೆ ಬರೋದಕ್ಕಿಂತ ಮುಂಚೆ ಅದು ಸುಳ್ಳು, ಅನುಭವಕ್ಕೆ ಬಂದ ನಂತರ ಸತ್ಯ. ಈಗ ನಾನೇ ಈ ಹಂತದಲ್ಲಿ ಇದ್ಕೊಂಡು ಕೆಲವೊಂದು ಕಣ್ಣಾರೆ ನೋಡಿದ್ರು ಕೂಡ ಇವತ್ತಿಗೂ ನಾನು ನಂಬೋ ಸ್ಥಿತಿಲಿಲ್ಲ. ಹ್ಮ್ ವರ್ಷಗಳು ನಡೆದಿದೆ, ಹೌದು. ಬಟ್ ಎದುರುಗಡೆನೆ ನನಗೆ ಅನುಭವಕ್ಕೂ ಬಂದಿದೆ. ಬಟ್ ಈಗಲೂ ನಾನು ನಂಬಕ್ ರೆಡಿ ಇಲ್ಲ. ಅಂತ ಅತ್ಯದ್ಭುತವಾದ ದೃಶ್ಯಗಳು, ಘಟನೆಗಳು ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ನಡೆಯುತ್ತೆ. ಹ್ಮ್ ಹ್ಮ್ ಆ ಒಂದು ಪ್ರಜ್ಞಾವಂತಿಕೆ ಮನುಷ್ಯನಲ್ಲಿ ಬರ್ಬೇಕಂದ್ರೆ ಆ ಸ್ತರದ ಒಂದು ಜ್ಞಾನ ಬುದ್ಧಿ ಅವನಿಗೆ ಬಂದ್ರೆ ಅದನ್ನ ಅವನಿಗೆ ರಿಸೀವಿಂಗ್ ಮಾಡ್ಕೊಳ್ತಾನೆ. ಆದ್ರೆ ಓಕೆ, ಇದು ನಿಜ ಅಂತ ಒಪ್ಕೊಳ್ತಾನೆ. ಇಲ್ಲ ಅಂದ್ರೆ ಒಪ್ಕೊಳಕ್ ಸಾಧ್ಯವೇ ಇಲ್ಲ. ಹ್ಮ್ 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 ಹಾಗೆ ನಿಮ್ಮ ಹತ್ರ ಈ ಕ್ವಶನ್ ಕೇಳಲೇಬೇಕು ನಾನು. ಹ್ಮ್. ಏನ್ ವಿಷಯ ಅಂದ್ರೆ ಈಗ ತುಂಬಾ ಕಡೆ ಈಗ ಮಾಟ ಮಂತ್ರಗಳು ಇವೆಲ್ಲ ತುಂಬಾ ಕಡೆ ನಡೀತಾ ಇದೆ. ಓಕೆ, ನಾನು ತುಂಬಾ ಪಾಡ್ಕಾಸ್ಟ್ ಅಲ್ಲಿ ಇದೆಲ್ಲ ತುಂಬಾ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಹ್ಮ್. ಬಟ್ ಅಘೋರಿಗಳು ಮಾಡೋ ಅಂತ ಮಾಟ ಮಂತ್ರ ತುಂಬಾ ಪವರ್ಫುಲ್ ಆಗಿರುತ್ತಂತೆ. ಎಸ್. ಹೇಗೆ ಇದು? ಇದರಲ್ಲಿ ಮೊದಲು 2 ವಿಚಾರಗಳು ತಿಳಿಸ್ಬಿಡ್ತೀನಿ. ಅಘೋರಿಗಳಲ್ಲಿ 2 ವಿಧ. ಒಂದು ಈ ಮಾಟ ಮಂತ್ರ ಮಾಡೋಂಥ ಅವ್ರ ಯಾರು ಅಘೋರಿಗಳಲ್ಲ, ಬಟ್ ಹೆಸರು ಇಟ್ಕೊಂಡಿರ್ತಾರೆ ಅಷ್ಟೇ ಅಘೋರಿಗಳು ಅಂತ. ಅಘೋರಿಗಳು ಫಸ್ಟ್ ಆಫ್ ಆಲ್ ಈ ಮಾಟ ಮಂತ್ರ ಮಾಡೋದಿಲ್ಲ. ಒಂದು ಮಂತ್ರವಾದಿ ಅಂದ್ರೆ ಒಂದು ತಂತ್ರ, ಇನ್ನೊಂದು ಕುತಂತ್ರ. ಚೆನ್ನಾಗಿ ತಿಳ್ಕೊಳ್ಳಿ. ಒಂದು ತಂತ್ರ, ಇನ್ನೊಂದು ಕುತಂತ್ರ. ಕುತಂತ್ರ ಅಂದ್ರೆ ಏನು? ನಾನು ಗೆಲ್ಬೇಕು, ನೀವೆಲ್ಲ ಸಾಯ್ಬೇಕು. ಹ್ಮ್ ಇದು ಕುತಂತ್ರ. ತಂತ್ರ ಅಂದ್ರೆ ಏನು? ನಾನು ಗೆಲ್ಬೇಕು, ನಾನು ಬದುಕ್ಬೇಕು, ನೀನು ಗೆಲ್ಬೇಕು, ನೀನು ಬದುಕ್ಬೇಕು. ತಂತ್ರದಿಂದ ಎಲ್ಲರಲ್ಲೂ ಉಳಿತಾರೆ, ಕುತಂತ್ರದಿಂದ ಒಬ್ಬ ಉಳಿತಾನೆ, 10 ಜನ ಸಾಯ್ತಾರೆ. ಇದೇ ಮಾಟ ಮಂತ್ರ. ಆ ಮಾಟ ಮಂತ್ರ ಅನ್ನೋದಕ್ಕೆ ಡೆಫಿನೇಷನ್ ಏನು ಅಂದ್ರೆ ಇದು. ಆಗಿರೋದ್ರಿಂದ ಅಘೋರಿಗಳು ಅಂತ ಹೇಳ್ಬಿಟ್ಟು ಮಾಟ ಮಂತ್ರ ಮಾಡ್ತಾವನೆ ಅಂದ್ರೆ ಅವ್ನು ಫಸ್ಟ್ ಆಫ್ ಆಲ್ ಅಘೋರಿ ಅಲ್ವೇ ಅಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊ. ಅಘೋರಿಗಳು ಯಾರು ಮಾಟ ಮಂತ್ರ ಮಾಡೋದಿಲ್ಲ. ಅವ್ರು ಬಂದಿರೋದೇ ಇಲ್ಲಿ ಜೀವ ಉಳಿಸೋದಕ್ಕೆ, ಬೆಳೆಸೋದಕ್ಕೆ. ಅದು ಕೇವಲ ಮನುಷ್ಯ ಅಲ್ಲ, ಎಲ್ಲಾ ಜೀವಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಈಗ ಉದಾಹರಣೆಗೆ ನಾನು ನಾನ್ ವೆಜ್ ತಿನ್ನೋದಿಲ್ಲ. ನನಗೆ ನಾನ್ ವೆಜ್ ತಿನ್ನಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಗುರುಗಳು. ಹೇಗೆ ಅಂದ್ರೆ ನಾನು ನಾನ್ ವೆಜ್ ತಿನ್ನಲ್ಲ, ಬಟ್ ಅವಕಾಶ ಇದೆ. ಹೇಗೆ ಅಂದ್ರೆ ಒಂದು ಕುರಿ ತಗೊಂಡು ಬರ್ತೀನಿ, ಸಾಕ್ತೀನಿ. ಅದು ಎಷ್ಟು ವರ್ಷ ಬದುಕುತ್ತೋ ಅದಷ್ಟು ಕದೆ ನ್ಯಾಚುರಲ್ ಆಗಿ ಸತ್ತೋದ್ಮೇಲೆ ಬೇಕಾದ್ರೆ ನಾನು ತಿನ್ಬೋದು. ಹ್ಮ್ ಹ್ಮ್ ಅದು ಮಾಂಸಾಹಾರ ಇಲ್ಲ. ಯಾಕೆಂದ್ರೆ ಈಗ ಕೊಲೆ ಮಾಡಿ ತಿಂದ್ರೆ ಅದು ಮಾಂಸಾಹಾರ. ಈಗ ಅದು ಮಾಂಸಾಹಾರ ಅಲ್ಲ, ಅದು ಅದರಲ್ಲಿ ಆತ್ಮನೇ ಇಲ್ವಲ್ಲ. ಅದೇ ರೀತಿನೇ ಅಘೋರಿಗಳು ಏನ್ ಮಾಡ್ತಾರೆ, ಸತ್ ಹೆಣದ ಜೊತೆ ಸಂಭೋಗ ಮಾಡ್ತಾರೆ. ಅದರ ಅರ್ಥ ಏನು? ಬದುಕಿರ್ಬೇಕಾದ್ರೆ ಮಾಡಿದ್ರೆ ಏನ್ ಅರ್ಥ? ಅದ್ರ ಇರುತ್ತೆ. ಅಥವಾ ಹೆಂಡತಿಗೆ ಮಾಡ್ಬೋದು, ಇಲ್ಲ ವೇಶ್ಯೆಗೆ ಮಾಡ್ಬೋದು, ಅಥವಾ ಏನೋ ಒಂದು ಅತ್ಯಾಚಾರ ಅದು ಇದು ಮಾಡ್ಬೋದು. ಬಟ್ ಇದು ಹೇಗ್ ಸಾಧ್ಯ? ಅದು ಸಾಧ್ಯವಿಲ್ಲ. ಈಗ ನಾನು ಹೇಳದ್ನಲ್ಲ, ಸತ್ತೋದ್ಮೇಲೆ ಬೇಕಾದ್ರೆ ತಿಂತೀನಿ, ಅದು ಕೊಲೆ ಆಗೋದಿಲ್ಲ, ಅದು ಪ್ರಾಣಿ ಹತ್ಯೆ ಆಗೋದಿಲ್ಲ. ಅದೇ ರೀತಿ ಅಘೋರಿಗಳು ಏನ್ ಮಾಡ್ತಾರೆ, ಅವರು ಉಳಿಸೋದು ಅವ್ರ ಕೆಲಸ, ಬೆಳೆಸೋದು ಅವ್ರ ಕೆಲಸ. ಈ ಮಾಟ ಮಂತ್ರ ಮಾಡೋದು ಅವ್ರ ಕೆಲಸ ಅಲ್ಲ. ಏನಾದ್ರೂ ತೊಂದರೆಗಳಾಗಿದ್ರೆ ಅದನ್ನ ಸರಿಪಡಿಸುವಂಥದ್ದು ಅವ್ರ ಕೆಲಸ. ಆ ಅಲ್ಪ ಸ್ವಲ್ಪ ವಿದ್ಯೆ ಕಲ್ತ್ಕೊಂಡಿರ್ತಾರಲ್ಲ, ನಿಮಗೆ ಫಸ್ಟ್ ಹೇಳ್ದೆ, ಕೆಳಗಡೆ ಪಾತಾಳಕ್ಕೆ ಇಳಿದ್ಬಿಟ್ಟು ಬರ್ಬೇಕು, ಮೇಲ್ಗಡೆ ಸ್ವರ್ಗಕ್ಕೆ ಹೋಗಿ ಬರ್ಬೇಕು. ಈ ಪಾತಾಳಕ್ಕೆ ಇಳಿದವರು 2ನೇ ಮೆಟ್ಲಲ್ಲಿ ಅಲ್ಲೊಂಥರ ಮಜಾ ಸಿಗುತ್ತೆ, ನಶೆ ಸಿಗುತ್ತೆ. ಅಂಥವ್ರು ಅಘೋರಿಗಳಾಗ್ಬಿಡ್ತಾರೆ. ಈಗ ನೆಗೆಟಿವ್ ಮಾಡ್ಬಿಟ್ಟು ಅವ್ನು ಬರ್ಬೇಕು ವಾಪಸ್ಸು, ಬಟ್ ಬರ್ಲಿಲ್ಲ, ಅಲ್ಲೇ ಸಿಗಾಕೊಂಬಿಟ್ಟ. ಇವರೆಲ್ಲ ಅಘೋರಿಗಳು ಅಂತ ಕರೀತಾರೆ. ನಿಜವಾಗ್ಲೂ ಅವ್ರ ಅಘೋರಿಗಳಲ್ಲ. ಅಘೋರಿಗಳು ಯಾರು ಕೆಟ್ಟ ಕೆಲಸಗಳನ್ನ ಮಾಟ ಮಂತ್ರ ಮಾಡೋದಿಲ್ಲ. ನಿಮ್ಗೊಂದು ಸ್ಪಷ್ಟತೆ ಕೊಟ್ಬಿಡ್ತೀನಿ. ಅವ್ರು ಯಾವಾಗ್ಲೂ ನ್ಯಾಯದ ಪರ ಇರ್ತಾರೆ ಹೊರತು ಅನ್ಯಾಯ ಕುತಂತ್ರಗಳನ್ನ ಯಾವುದೇ ಅಘೋರಿ ಮಾಡೋದಿಲ್ಲ. ಅವನು ಮಾಡದ ಅಂದ್ರೆ ಅವನನ್ನ ಅಘೋರಿ ಅಂತ ಹೇಳೋದೇ ಇಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾ ಇರೋದು. ತಂತ್ರ, ಕುತಂತ್ರ. ಕುತಂತ್ರ ಅಂದ್ರೆ 10 ಜನನ ಸಾಯಿಸಿ ನಾನ್ ಬದುಕ್ತೀನಿ. ತಂತ್ರ ಅಂದ್ರೆ ನೀನು ಬದುಕು, ನಾನು ಬದುಕ್ತೀನಿ, ಎಲ್ಲರನ್ನೂ ಬದುಕಕ್ ಬಿಡು. ಅಲ್ಲೇನೋ ಸಮಸ್ಯೆಗಳಾಗಿದೆ, 2 ಜಗಳ ಆಡ್ತಾ ಇರ್ತಾರೆ. ಉದಾಹರಣೆಗೆ ಒಂದು ಕ್ಯೂಬ್, ಒಂದು ಬಾಕ್ಸ್ ಅಂತ ಇಟ್ಕೊಳ್ಳಿ. ಈಗ ರಮೇಶ್ ಅಣ್ಣ ಆ ಕಡೆಯಿಂದ ನೀಲಿ ಕಲರ್ ಕಾಣಿಸ್ತಾ ಇದೆ ಅಂತಾರೆ, ನಾನು ಈ ಕಡೆಯಿಂದ ರೆಡ್ ಕಾಣಿಸ್ತಾ ಇದೆ ಅಂತೀನಿ. ಪ್ರಶಾಂತ್ ಈ ಕಡೆಯಿಂದ ಹಸಿರು ಕಲರ್ ಕಾಣಿಸ್ತು. ಒಬ್ಬೊಬ್ರಿಗೆ ಒಂದೊಂದು 6 ದಿಕ್ಕಲ್ಲಿ 6 ಜನ ಹೇಳ್ತಾವ್ರೆ. ಎಲ್ಲ ಕಿತ್ಲಾಡ್ತಾ ಇರ್ತೀನಿ, ಕತ್ತನ್ ಪಟ್ಟೆ ಹಿಡ್ಕೊಂಡು ಬಾಡದು. ನಾನು ಹೇಳೋದು ಸರಿ ಅಂತ ನಾನು, ರಮೇಶ್ ಅಣ್ಣ ನಾನು ಹೇಳೋದು ಸರಿ ಅಂತ. ಒಂದು ಸಲ ನೀನ್ ಬಾರೆ ಈ ಕಡೆ ಬಾ, ನೀನ್ ಆ ಕಡೆ ಹೋಗು, ಈಗ ನೋಡಿ ಯಾವ ಕಲರ್ ಕಾಣಿಸ್, ಅಯ್ಯೋ ಕೆಂಪೆ, ಮತ್ತೆ ಯಾಕೆ ಜಗಳ ಆಡ್ತಾ ಇದ್ದೀರಾ? ಇದೇ ಅಘೋರಿ. ಅಘೋರಿದ ಕೆಲಸ ಏನು ಅಂದ್ರೆ ಡೈಮೆನ್ಷನ್ಗಳನ್ನ ಚೇಂಜ್ ಮಾಡಿ, ನೀನ್ ಈ ಕಡೆ ಬಾ, ನೀನ್ ಈ ಕಡೆ ಬಾ, ನೋಡು. ಇದು ತಂತ್ರ. ತಂತ್ರ ಅಂದ್ರೆ ಏನು? ಫೈಟ್ ಮಾಡೋದ್ ನಿಲ್ಲಿಸ್ಬಿಡಿ,
ಅವ್ನು ಹೇಳ್ತಾ ಇರೋದು ನಿಜ, ನೀನು ಹೇಳ್ತಾ ಇರೋದು ನಿಜ, ಈ ಕಡೆ ಅವನು ಹೇಳ್ತಾ ಇರೋದು ನಿಜ, ಇದು ನಿಜ, ಮೇಲ್ಗಡೆಯಿಂದ ಹೇಳ್ತಾ ಇರೋನು ಕೆಳಗಡೆ ಎಲ್ಲವೂ ನಿಜವೇ. ಯಾಕೆ ಜಗಳ ಆಡ್ತೀರಾ? ಡೆಡ್ ಎಂಡ್. ಇದು ಅಘೋರಿಗಳು ಮಾಡುವಂತ ಕೆಲಸ. ಏನೋ ಒಂದು ಈ ಕೇರಳದಲ್ಲಿ ಭೂಕುಸಿತ ಆಗೋಯ್ತು, ಸುಮಾರು ಜನ ಸತ್ತೋದ್ರು, ಆಸ್ತಿ ಪಾಸ್ತಿಗಳು ಕಳ್ಕೊಂಡ್ರು. ಇದೆಲ್ಲ ಯಾಕೆ ಅಂದರೆ, ಈಗ ನನಗೆ ಊಟ ಡೈಜೆಸ್ಟ್ ಆಗಲಿಲ್ಲ ಅಂದರೆ ವಾಮಿಟ್ ಮಾಡಿಬಿಡ್ತೀನಿ, ಅಥವಾ ಅದೇನೋ ಕುಡ್ಕೊಂಡು ರಾತ್ರಿ ಎಲ್ಲ ವಾಕ್ ಮಾಡಿ ಬಿಸಿನೀರು ಕುಡ್ಕೊಂಡು ನಿದ್ದೆ ಬರಲ್ಲ. ಬಟ್ ಒಂದು 4-5 ಗಂಟೆ ಎಕ್ಸಸೈಸ್ ಆದಮೇಲೆ ಸ್ವಲ್ಪ ಒಂದು ಸಮಾಧಾನಕ್ಕೆ ಬರ್ತದೆ. ನಂಬರ್ 2 ಹೋಗ್ಬಿಟ್ರೆ ಅಬ್ಬಾ ಈಗ ರಿಲ್ಯಾಕ್ಸ್ ಆಯಿತು ಅಂತ. ಅದೇ ರೀತಿ ನಿಸರ್ಗನೂ ಅಷ್ಟೇ ಅದನ್ನು ರಿಮೂವ್ ಮಾಡ್ತಾ ಇದೆ. ಎಕ್ಸ್ಟ್ರಾ ಆಗಿರೋ ಊಟನ ರಿಮೂವ್ ಮಾಡ್ತಾ ಇದೆ. ಎಕ್ಸ್ಟ್ರಾ ಯಾಕಾಗುತ್ತೆ? ಈ ಪಾಪಕೃತ್ಯಗಳು ಇವೆಲ್ಲ ಹೆಚ್ಚಾದರೆ, ಮೋಸ, ಕಳ್ಳತನ, ಸುಳ್ಳು ಇವೆಲ್ಲ ಹೆಚ್ಚಾದರೆ ಅದು ಭೂಕುಸಿತ ಭೂಮಿ ಮಾಡಲ್ಲ, ಅಘೋರಿಗಳು ಕುತ್ಕೊಂಡು ಮಾಡ್ತಾರೆ. ಯಾವ್ಯಾವ ಸ್ಥಳದಲ್ಲಿ ಏನೇನು ನಡೀತಾ ಇರ್ತದೆ, ಅಲ್ಲಿ ಯಾವುದೋ ಒಂದು ಬರಗಾಲ ಬಂದ್ಬಿಟ್ಟಿದೆ. ಯಾಕೆ ಬರಗಾಲ ಬಂತು ಅಂದರೆ ಎಲ್ಲ ಪಾಪಿಗಳು ಪಾಪಕೃತ್ಯಗಳು ಮಾಡ್ತಾವ್ರೆ, ಅದಕ್ಕೆ ಬರಗಾಲ ಬಂದಿದೆ. ಈಗ ಅದನ್ನು ಅಷ್ಟು ಜನ ತಗೊಳ್ಳೇಬೇಕು, ಅಷ್ಟು ಜನ ಸಾಯಲೇಬೇಕು. ಸತ್ತ ಮೇಲೆ ತಿರ್ಗಾ ಮಳೆ ಬರೆಸ್ತಾನೆ. ಆ ಮಳೆ ಬರ್ಸೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ಅಘೋರಿಗಳು ಕಾರಣವಾಗಿರ್ತವೆ. ಇದು ಒಂದಲ್ಲ ಎರಡಲ್ಲ, ಹಲವಾರು ರೀತಿ ಉದಾಹರಣೆಗಳು ಈ ರೀತಿ ಕೊಡ್ಬೋದು. ಈಗ ನಿಮ್ಗೆ ಇನ್ನೊಂದು ಪರಮಸತ್ಯಗಳನ್ನು ಹೇಳ್ತೀನಿ. ಯಾವುದೋ ಒಂದು ಕೋತಿ ಆಂಜನೇಯಿಂದ ನೀರು ತಗೊಂಬಂದು ಎಲ್ಲ ಮುಖ ಎಲ್ಲ ಒರೆಸಿ ವಿಭೂತಿ ಅದು ಇದೆಲ್ಲ ಇಡ್ತಾ ಇದ್ದು ಇದು ಕೋತಿ ಅಲ್ಲ, ಇದು ಅಘೋರಿಯ ಒಂದು ಅಂಶ. ಎಲ್ಲೋ ಕೂತ್ಕೊಂಡು ಅವನು ಕೋತಿ ಕೈಯಲ್ಲಿ ಮಾಡಿಸ್ತಾನೆ. ಆ ಕೋತಿಗೆ ನಾಳೆ ಮುಂದಿನ ವರ್ಷ ಮಾಡು ಅಂದ್ರೆ ಮಾಡಲ್ಲ, ಅದೆಲ್ಲ ಮರ್ತೋಗ್ಬಿಟ್ಟಿರ್ತದೆ ಕೋತಿಗೆ. ಆ ಕ್ಷಣದಲ್ಲಿ ಮಾತ್ರ ಮಾಡ್ತಾ ಇರ್ತದೆ. ಅಘೋರಿಗಳಿಗೆ ಎಂಥ ಶಕ್ತಿ ಇದೆ ಅಂತಂದ್ರೆ, ಎಲ್ಲೋ ಕೂತ್ಕೊಂಡು ಅವ್ರು ಯಾರ ಕೈಯಲ್ಲಿ ಬೇಕಾದ್ರೂ ಮಾಡಿಸ್ತಾರೆ. ಒಂದು ಗೂಳಿ ರೂಪದಲ್ಲಿ ಬರ್ತಾರೆ, ಅಂದ್ರೆ ಗೂಳಿ ಆಗಿರಲ್ಲ ಅಘೋರಿ. ಈಗ ಆ ಗೂಳಿ ಒಳಗಡೆ ಅಘೋರಿ ಇದ್ದಾನೆ. ಆ ಗೂಳಿ ಅಘೋರಿ ಕಂಟ್ರೋಲ್ ಇದೆ. ಅದು ಹೋಗಿ ಯಾರಿಗೆ ಬೇಕಾದ್ರೂ ತಿವಿದ್ಬಿಟ್ಟು ಬಂದ್ಬಿಡ್ತದೆ. ಅಂದ್ರೆ ಇಲ್ಲಿ ನಾರ್ಮಲ್ ಆಗಿ ಪ್ರಾಣಿ ಪಕ್ಷಿಗಳಿಗೆ ಹುಚ್ಚಿಡಿತವೆ, ಒಂದೊಂದ್ಸಲ ಹುಚ್ಚಿಡಿತವೆ, ಅದೇನೋ ಮಾಡ್ತವೆ. ನಾ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ವಿಶೇಷವಾಗಿ ಏನೋ ಒಂದು ಕ್ರಿಯೆ ಮಾಡುತ್ತೆ. ಈಗ ಯಾವುದೋ ಒಂದು ದೇವಸ್ಥಾನ ಸುತ್ತ ಗರುಡ 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಮಾಯ ಆಗ್ಬಿಡ್ತದೆ. ಹೆಂಗೆ, ಯಾರು 3 ಪ್ರದಕ್ಷಿಣೆ ಹಾಕ್ತಾರೆ? ಇದು ಒಬ್ಬ ಅಘೋರಿ ಕುತ್ಕೊಂಡು ಮಾಡೋ ಅಂಥದ್ದು. ಆ ಗರುಡ ಒರಿಜಿನಲ್ ಗರುಡ ಅನ್ನಲ್ಲ. ಗರುಡಕ್ಕೆ ಎಷ್ಟಿರ್ಬೋದು ಆಯುಷು? 30 ವರ್ಷ, 40 ವರ್ಷ, ಸತ್ತೋಗ್ಬಿಡ್ತದೆ. ಅದಾದ್ಮೇಲೆ ಇನ್ನೊಂದು ಗರುಡ ಬರ್ತದೆ, ಆ ಗರುಡದ ಕೈಯಲ್ಲಿ ರೌಂಡ್ ಹಾಕಿಸ್ತಾರೆ. ಅಂದ್ರೆ ಇದೆಲ್ಲ ಏನು ಅಂದ್ರೆ, ಪ್ರಾಣಿ ಪಕ್ಷಿಗಳು ಏನೇನು ವಿಚಿತ್ರವಾದ ಘಟನೆಗಳು ನಡೀತಾ ಇದೆಯೋ ಇದೆಲ್ಲವೂ ಕೂಡ ಅದು ಪ್ರಾಣಿ ಪಕ್ಷಿಗಳು ಮಾಡಲ್ಲ, ಅಘೋರಿಗಳು ಆ ಪ್ರಾಣಿ ಪಕ್ಷಿಗಳು ತಾತ್ಕಾಲಿಕವಾಗಿ ಅವ್ರ ಹ್ಯಾಂಡ್ ಓವರಲ್ಲಿ ಇರುತ್ತಷ್ಟೆ. ಈಗ ನಾನು ದರ್ಶನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ, ನಾನು ಹೇಳ್ದಂಗೆ ಕೇಳ್ಬೇಕು. ನೀನು ಬೇರೆ ಕಂಪ್ನಿಲಿ ಹೋಗಿ ಹೆಂಗ್ ಕೆಲಸ ಮಾಡ್ತೀಯ? ಬೇರೆ ಚಾನಲಲ್ಲಿ ಹೋಗಿ ಹೆಂಗ್ ಕೆಲಸ ಮಾಡ್ತೀಯ ಅಲ್ವಾ? ಅದೇ ಥರನೇ ಈಗ ಸದ್ಯಕ್ಕದು ಅಲ್ಲಿರ್ತವೆ. ಈ ಕೆಲವ್ರ ಮನೆಗಳಲ್ಲಿ ನೀವು ನೋಡಿರ್ಬೋದು, ರಾತ್ರಿ ಹೊತ್ತು ಬಂದು ಕಾಗೆ ಕುಟ್ತಾ ಇರ್ತದೆ. ಅದು ಕಾಗೆ ಬೆಳಗಿನ ಪಕ್ಷಿ, ಅಂದ್ರೆ ಬೆಳಿಗ್ಗೆ ಹೊತ್ತು ಅದ್ರದ್ದು ದುಡಿಮೆ. ಗೂಬೆ ಇದೆಲ್ಲ ರಾತ್ರಿ ಪಕ್ಷಿ, ಅದು ರಾತ್ರಿ ಹೊತ್ತು ದುಡಿಮೆ. ಬಟ್ ಕಾಗೆ ರಾತ್ರಿ ಬಂದು 12 ಗಂಟೆಲಿ ಕುಟ್ತಾ ಇರ್ತದೆ. ಯಾಕೆ ಅಂತಂದ್ರೆ ಅದು ಕಾಗೆ ಅಲ್ಲ, ಆ ಗೋರಿಗಳು ಮೆಸೇಜ್ ಕೊಡ್ತಾ ಇರ್ತಾರೆ. ಸೊ ಇದು ಪರಮ ಸತ್ಯ. ಮನುಷ್ಯನಿಗೆ 3-4 ಗಂಟೆ ಒಳಗಡೆ ಎಚ್ಚರ ಆಗುತ್ತೆ. ಒಂದೊಂದ್ಸಲ ಡೀಪ್ ಸ್ಲೀಪಲ್ಲಿ ಇರ್ತಾನೆ, ಬಟ್ ಎಚ್ಚರ ಆಗುತ್ತೆ. ಇದೇನಂದ್ರೆ ಅಘೋರಿಗಳು ನಿನಗೇನೋ ಮೆಸೇಜ್ ಕೊಡೋಕೆ ಬಯಸ್ತಾರ. ಅಂದರೆ ಒ ಟಿ ಪಿ ಬಂತು, ಅದು ನಮಗೆ ಗೊತ್ತಾಗಲ್ಲ. ನಾವೇನು ಮಾಡ್ತೀರಿ, ಎಲ್ಲ ಟೀಗೆ ಕುಡಿದ್ಬಿಟ್ಟು ಮುಖ ತೊಳ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದು ಮತ್ತೆ ಮಲಗಿಬಿಡ್ತೀರಿ. ಅದು ನಿಜವಾಗ್ಲೂ ಏನೋ ನಿಮ್ಗೆ ಹೇಳಕ್ ಬಯಸ್ತವ್ರೆ, ಅದು ನಮಗೆ ಗೊತ್ತಾಗೋದಿಲ್ಲ. 5-6 ಗಂಟೆ, ಸರಿ 2-3 ಗಂಟೆ, 3-4 ಗಂಟೆ ಇದು ಆಧ್ಯಾತ್ಮಿಕ ಗುರುಗಳು ನಿಮ್ಗೆ ಏನೋ ಮೆಸೇಜ್ ಕೊಡೋದಕ್ಕೆ ಬಯಸ್ತವ್ರೆ. ಆ ಗುರುಗಳು ಇನ್ನೂ ಸಿಕ್ಕದೇ ಇರಬಹುದು, ಬಟ್ ಎಲ್ಲೋ ನಿಮಗೆ ನಾಳೆ ಸಿಗೋವಂಥ ಗುರುಗಳು ನಿಮಗೆ ಮೆಸೇಜ್ ಕೊಡೋಕೆ ಬಯಸ್ತಾರೆ. ಇದನ್ನು ನಮ್ಗೆ ಅರ್ಥ ಆಗೋದಿಲ್ಲ. 5-6 ಗಂಟೆ ಲೌಕಿಕದಲ್ಲಿರೋರು ಯಾರೋ, ನಿಮ್ಮ ಈಗ ಅಮೇರಿಕದಲ್ಲಿದ್ದಾರೆ, ಅವ್ರ ಅಪ್ಪ ಅಮ್ಮ ಪಾಪ ನೆನೆಸ್ಕೊಳ್ತಾವ್ರೆ, ಇವನಿಗೆ ಏನೋ ಕೊಟ್ಟು ಕಳಿಸ್ಬೇಕು ಅಂತವ್ರು, ಅವನಿಗಲ್ಲಿ ಟೆಲಿಪತಿ ಅಂತಾರೆ, ಇದಕ್ಕೆ ವರ್ಕ್ ಆಗುತ್ತೆ. ಅದೇ ರೀತಿನೇ ಬೆಳಗಿನ ಜಾವ 3-4 ಗಂಟೆ ಒಳಗಡೆ ಏನಾದರೂ ಎಚ್ಚರಿಕೆ ಆಯಿತು ಅಂದರೆ ಅಘೋರಿಗಳು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಚ್ಚರಗೊಳಿಸಿದ್ದಾರೆ ಅಂತ. ಇದು ಎಷ್ಟೋ ಜನಕ್ಕೆ ಅರ್ಥನೇ ಆಗಲ್ಲ. ಇದು ಕೆಲವ್ರು ಮ್ಯಾನಿಫೆಸ್ಟ್ ಮಾಡಿ ಅಂತೇಳಿ ಕೆಲವ್ರು ಹೇಳ್ತಾರೆ. ಬಟ್ ನನಗೆ ನಮ್ಮ ಗುರುಗಳು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ, ಇದೆಲ್ಲವೂ ಅಲೌಕಿಕದಿಂದ ನಿಮ್ಗೇನೋ ಮೆಸೇಜ್ ಬಂದಿದೆ, ಅದನ್ನು ತಿಳ್ಕೊಳ್ಳಿ. ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ತಿಳ್ಕೊಳ್ಳೋಕೆ ನಿಮ್ಗೆ ಆಗಲಿಲ್ಲ ಅಂದರೆ ಯಾರು ಗೊತ್ತಿದ್ದಾರೋ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಅದನ್ನು ಸ್ಪಷ್ಟತೆ ಪಡ್ಕೊಳ್ಬೇಕಷ್ಟೇ. ಆಗಲೇ ಹೇಳಿದ್ನಲ್ಲ, ವಾಟ್ ಈಸ್ ಲೈಫ್? ಲೈಫ್ ಈಸ್ ಎ ಕ್ಲಾರಿಟಿ.
ಅದನ್ನ ನಾವು ಹೇಳ್ತಾ ಹೋದ್ರೆ ಖಂಡಿತವಾಗ್ಲೂ ಸಿಗ್ತದೆ. ಹ್ಮ್.